ಹೈನುಗಾರಿಕೆ ನಮ್ಮೂರಲ್ಲಿ ಬಹಳ ಹೆಚ್ಚಾಗಿದೆ. ಕಮ್ಮಿ ಅಂದ್ರೆ 70,000-80,000 ಸಂಪಾದನೆ ಐತೆ 22 ದಿನ. ಪ್ರತಿಯೊಬ್ಬ ರೈತ ರೇಷ್ಮೆ ಬೆಳೆಯೋ ರೈತ 15 ಜನಕ್ಕೆ ಕೆಲಸ ನಾವು ಕೊಡ್ತಾ ಇದೀವಿ. ಸೆಕೆಂಡ್ ಇಯರ್ ಓದ್ತಾವನೆ, ವರ್ಷಕ್ಕೆ 2 ಲಕ್ಷ ನಾನು ಕಟ್ಟಬೇಕು ಕಾಲೇಜಿಗೆ, ಅದೆಲ್ಲ ಇವ್ರು ಕೊಡ್ತಾರೆ. ಸಿಕ್ಕೊಬಿಡ್ತೀವಿ, ನಾವು ನೋಟಿಸ್ ಕಳಿಸ್ಬಿಡ್ತೀವಿ, ಬ್ಯಾಂಕ್ ದುಡ್ಡು ಹಾಕ್ಬಿಡ್ತೀವಿ. ಯಾರ ಅಪನಾಸ್ತಿಗೆ ಹೋಗಿದೆ ಸರ್? ನಾವೇ 10 ಜನಕ್ಕೆ ಕೆಲಸ ಕೊಡ್ತಾ ಇದೀವಿ. ನಾವೇ ಇವ್ರ ಹತ್ರ ಕೈ ಚಾಚಬೇಕು. ಆರಾಮಾಗಿದ್ದೀವಿ, ಏನ್ ತೊಂದರೆ ಇಲ್ಲ, ನೆಮ್ಮದಿಯಾಗಿದ್ದೀವಿ. ನೆಮ್ಮದಿನ ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಗೊಬ್ಬರ ಒಂದ್ ಲೋಡ್ಗೆ 15,000 ಕೊಡ್ತಾರೆ. ರೇಷ್ಮೆ ಉಳಿದು ಹಸುದು ಕಂಪ್ಯೂಟರ್ ಅಲ್ಲಿ ರೈತನ ತಯಾರು ಮಾಡಕ್ಕಾಗಲ್ಲ. ಯಾವ್ದು ಫ್ಯಾಕ್ಟ್ರಿ ರೈತನ ತಯಾರು ಮಾಡಲ್ಲ. ರೈತ ಅವನೇ ಸೃಷ್ಟಿಯಾಗಿರೋದು. ಎದುರ್ಸ ಸೀನ್ ಇಲ್ಲ, ಅವೆಲ್ಲ ನಡೆಯಲ್ಲ ಇಲ್ಲಿ. ನಮ್ಮೂರು ನಾವೇ ರಾಜ. ಗ್ರೇಟರ್ ಬೆಂಗಳೂರು ಹಾಕಿದ್ವಲ್ಲ ಬೇಡ ಅಂತ, ಅರ್ಜಿ ಏನ್ ಮಾಡ್ತು? ಎಲ್ಲಿಂದ ಎಲ್ಲಿವರೆಗೂ ಕತ್ತೈತ್ ನೋಡಿ. ಅಡಿಕೆ ನೋಡಿ, ರೇಷ್ಮೆ ನೋಡಿ, ಏನ್ ಎಲ್ಲಿ ಇದೆ. ಅವ್ರೇನೋ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಕಣ್ಣು ಪರೆ ಬಂದಿರ್ಬೇಕು ಮೋಸ್ಟ್ಲಿ ಅನ್ಸುತ್ತೆ. ಭೂಮಿನೆಲ್ಲ ತಗೋಬಿಟ್ರೆ ಇವು ಏನ್ ಮಾಡ್ತೀರಿ? ಇವುಗಳನ್ನೆಲ್ಲ ಇಟ್ಕೊಂಡು ಎಲ್ಲಿ ಅದೇ ಡಿ.ಕೆ. ಶಿವಕುಮಾರ್ ಮನೆ ಹತ್ರ ಕಟ್ಟಾಗಬೇಕಾಗುತ್ತೆ. ನಾವು ಜಮೀನೆಲ್ಲ ಮಾರಿದ್ರೆ ಫಾರ್ಚುನರ್ ತಗೋಬಹುದು, ಮತ್ತೊಂದು ತಗೋಬಹುದು ಅಂತ. ನಮ್ಮಂತ ರೈತರುಗಳೆಲ್ಲ ನಮ್ಗಿದೆ ಫಾರ್ಚುನರ್ ಇದೆ, ಹೆಲಿಕಾಪ್ಟರ್ ಇದೆ, ಫ್ಲೈಟ್ ಎಲ್ಲ ನಮ್ಗಿದೆ. ರೇಷ್ಮೆ ಬೆಳೆಯುವಂತಹ ಕಡೆ ಹೋಗ್ತಾ ಇದೀವಿ ನಾವು. ನೋಡಿ, ಸುತ್ತಮುತ್ತಲೂ ಹಚ್ಚ ಹಸಿರ ವಾತಾವರಣ. ಏನ್ ಸರ್, ಪ್ರತಿ ಮನೆಯಲ್ಲೂ ಹಸು ಸಾಕೊಂಡಿದಾರಲ್ಲ ಜನ? ಸರ್, ನಮ್ಮ ಕೃಷಿನೇ ನಮ್ದು. ಹೈನುಗಾರಿಕೆ ನಮ್ಮೂರಲ್ಲಿ ಬಹಳ ಹೆಚ್ಚಾಗಿದೆ. ನಮ್ಮೆಲ್ಲ ಅದರಿಂದಾನೇ ಜೀವನ ಮಾಡ್ತಾ ಇರೋದು ನಮ್ದು. ಅದೇ ಜೀವನ. ಇವಾಗ ನಮ್ಗೆ ರೇಷ್ಮೆ ಮತ್ತೆ ಹೈನುಗಾರಿಕೆ ನಮ್ಮ ಭಾಗದಲ್ಲಿ ಹೆಚ್ಚಿನ ಒಂದು ರೈತರು ಮಾಡೋ ಕೆಲಸ. ಇವಾಗ ಒಂದು ರೇಷ್ಮೆ ಮನೆ ಕರ್ಕೊ ಹೋಗ್ತೀನಿ. ರೇಷ್ಮೆ ಬೆಳೆ ಅವ್ನ ಮಾಹಿತಿ, ರೇಷ್ಮೆ ಬಗ್ಗೆ ಅವ್ನ ಮಾಹಿತಿ ಕೊಡ್ತಾನೆ. ಓಕೆ. ಸೊ ವೀಕ್ಷಕರೇ, ಈಗ ಬನ್ನಿ ರೇಷ್ಮೆ ಬೆಳೆಗಾರರ ಧ್ವನಿಯನ್ನ ನಿಮ್ಮವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ನೋಡಿ, ನಾವು ಈಗ ಬಂದ್ವಲ್ಲ ರೂಟ್, ಆ ರೂಟಲ್ಲಿ ಪೂರ ನೀವು ನೋಡಬಹುದು ಹಸುಗಳನ್ನ, ಕುರಿಗಳನ್ನ ಸಾಕೊಂಡಿದ್ದಾರೆ. ಎಲ್ಲಾ ಮನೆಗಳು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಬಹುಶಃ ಇದಕ್ಕೆ ಯಾರ್ದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಅನ್ನಿಸ್ತದೆ. ಹಾಗಾಗಿ ಇಲ್ಲದೆ ಇರುವಂತಹ ಪ್ರಯತ್ನಗಳು ನಡೀತಾ ಇದೆ. ನೀವೇನಾ? ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್? ಸರ್, ಸುಮಾರು ನಾವು ಒಂದ್ 20 ವರ್ಷದಿಂದ ಇದೇ ಮಾಡ್ತಾ ಇದೀವಿ. ವಾ, ಇದ್ ಬಿಟ್ರೆ ಬೇರೆ ಮಾಡಂಗಿಲ್ಲ ನೀವು? ಬೇರೆ ಹಸು ಸಾಕ್ತಿವಿ, ಹಸು ಇದೆ, ರೇಷ್ಮೆ ಮಾಡ್ತೀವಿ. ಬೇರೆ ಇನ್ನೇನು ಮಾಡಲ್ಲ ಸರ್. ಓಕೆ. ಇದಕ್ಕೆ ರೇಷ್ಮೆಗೆ ಅಂತಾನೆ ಈ ಮನೆ ಮಾಡಿಸ್ಬಿಟ್ಟಿದ್ದೀರಿ? ಸುಮಾರು 15 ಲಕ್ಷ ಖರ್ಚು ಮಾಡಿ ಕಟ್ಟಿಸ್ಕೊಂಡಿದೀವಿ. ನಮ್ಗೆ ಸರ್ಕಾರದಿಂದಾನೇ ಅದೆಷ್ಟೋ 65,000 ಏನೋ ಪರಿಹಾರ ಕೊಟ್ಟಿದ್ದಾರೆ. ಇದನ್ ಮಾಡಿದ್ದಕ್ಕೆ ರೈತರು ಇಲ್ಲ ಅಂದ್ಮೇಲೆ ಅದ್ಯಾಕೆ ಪರಿಹಾರ ಕೊಟ್ರು ಸರ್? ಹೌದು. ಬನ್ನಿ ಒಳಗಡೆ ತೋರಿಸ್ತೀನಿ, ಬನ್ನಿ. ಹುಳ ರೇಷ್ಮೆ ಎಷ್ಟಿದೆ? ಎಷ್ಟೊಂದು ಹುಳ ಇದೆಯಲ್ಲ ಸರ್ ಇಲ್ಲಿ? ಪೂರ್ತಿ ಇದೆ, ಪೂರ್ತಿ ಮನೆ ಪೂರ್ತಿ ಇದೆ. ಇದು ಕಮ್ಮಿ ಅಂದ್ರೆ 70,000-80,000 ಸಂಪಾದನೆ ಐತೆ 22 ದಿನಕ್ಕೆ. 22 ದಿನಕ್ಕೆ 70,000-80,000 ಸಂಪಾದನೆ ನಡೆಯುತ್ತೆ ಸರ್ ಇದೆಲ್ಲ? ಸರ್, ಚಾಕಿ ಬರುತ್ತೆ ಮರಿ, ಅದನ್ನ ನಾವು ತರ್ತೀವಿ. ಒಂದು 5,000-6,000 ತಗೋತಾರೆ 100 ಮೊಟ್ಟೆ ಅಂತ. 22 ದಿನ ಅದ್ ನಾವು ಸಾಕ್ತಿವಿ. ಸೊಪ್ಪು, ರೇಷ್ಮೆ ಸೊಪ್ಪು ತೋಟದಿಂದ ಕುಯ್ಕೊಂಬಂದ್ ಹಾಕ್ತಿವಿ. ನೋಡಿ, ಇದು ಹಣ್ಣಾಗಿದೆ ನೋಡಿ. ಇದು ಹಣ್ಣು ಹುಳ. ಇದು ನಾಳಿಂದ ನೋಡಿ ಸರ್, ಬಣ್ಣ ಚೇಂಜ್ ಆಗಿದೆ. ಕೆಂಪು ಬಂದಿದೆ, ಬ್ರೌನ್ ಬಂದಿದೆ, ಗೋಲ್ಡನ್ ಕಲರ್ ಬಂದಿದೆ ನೋಡಿ. ಅದು ಹಣ್ಣಾಗುತ್ತೆ. ಈಗ ಈ ಸೊಪ್ಪು ತಿಂತೆ ನೋಡಿ ಸರ್, ಅದು ಮೇಯ್ತಾ ಇದೆ ನೋಡಿ, ಇಲ್ಲಿ ಎಲ್ಲ ತಿಂತಾ ಇದೆ. ಈ ಸೊಪ್ಪನ ಮೇಯ್ದು ಮತ್ತೆ ಅದು ದಪ್ಪ ಆಗುತ್ತೆ. ದಪ್ಪ ಆಗಿ 22 ದಿನದ ಅಷ್ಟೊತ್ತಿಗೆ ಹಣ್ಣಿಗೆ ಬರುತ್ತೆ. ಹಣ್ಣಾದ್ಮೇಲೆ ಇದನ್ನ ತಗೊಂಡೋಗಿ ಚಂದ್ರಿಕೆ ಅಂತ ಮನೆ ಇರ್ತದೆ, ಅದ್ರೊಳಗಡೆ ಬಿಟ್ರೆ ಅದು ಗೂಡು ಕಟ್ಟುತ್ತೆ. ಎಲ್ಲಿ ಗೂಡು ಕಟ್ಟೋದೆಲ್ಲ? ಅಲ್ಲಿ ಬೇರೆ ಮನೆ ಐತೆ, ಇದನ್ನ ಸ್ವಲ್ಪ ದೂರದಲ್ಲಿ ಮನೆ ಐತೆ, ಅದು ಬೇರೆ ಚಂದ್ರಿಕೆ ಮನೆ ಅಂತ. ಅಲ್ಲಿ ತಗೊಂಡೋಗ್ಬಿಟ್ರೆ ಗೂಡು ಕಟ್ಟುತ್ತೆ. ಅದನ್ನ ಬಿಚ್ಚಿ ಕಡೆಗೆ ನಾವು ಮಾರ್ಕೆಟ್ಗೆ ಹಾಕ್ತಿವಿ. ರಾಮನಗರ ಹಾಕ್ತಿವಿ, ಇಲ್ಲ ಸಿಡ್ಲಘಟ್ಟ ಹಾಕ್ತಿವಿ, ಇಲ್ಲ ಕೊಳ್ಳೇಗಾಲ ಹಾಕ್ತಿವಿ, ಇಲ್ಲ ಕನಕಪುರಕ್ಕೆ ಹಾಕ್ತಿವಿ. 4 ಮಾರ್ಕೆಟ್ ಇದೆ, ಎಲ್ಲರೂ ಹಾಕಬಹುದು. ನಮ್ಗೇನ್ ತೊಂದ್ರೆ ಇಲ್ಲ ಸರ್, ನಾವ್ ಚೆನ್ನಾಗೇ ಇದ್ದೀವಿ. ಇದೆಲ್ಲ ಸರ್, ಇದು ಸ್ಟ್ಯಾಂಡ್ ಮಾಡ್ಸಕ್ಕೆ 22,000 ಆಗಿತ್ತು. ಮನೆಗ್ ಬಿಡಿ, ಮನೆಗೆ 15 ಲಕ್ಷ ಆಗಿತ್ತು. ನಾವು ಕಟ್ಟಿಸ್ಕೊಂಡಿದ್ದು, ಸಾಲ ಮಾಡಿ ಕಟ್ಟಿಸ್ಕೊಂಡು ತೀರ್ಸ್ಕೊಂಡು ಬಿಟ್ಟು. ಇವತ್ ನಮ್ಗೇನ್ ತೊಂದ್ರೆ ಇಲ್ಲ, ನಾವ್ ಚೆನ್ನಾಗೇ ಇದ್ದೀವಿ. ಜಾಲಿ ಇರ್ಲೇಬೇಕಲ್ಲ ಸರ್, ಇದು ಊಜಿ ನೊಣ ಬರುತ್ತೆ. ಊಜಿ ದಪ್ಪ ನೊಣ ಬರುತ್ತೆ. ಅದು ಬಂದಿ ಉಳಿಗೆ ಚುಚ್ಚು ಬಿಡುತ್ತೆ. ಚುಚ್ಚು ಬಿದ್ಮೇಲೆ ಸುತ್ತೋಗ್ಬಿಡುತ್ತೆ ಹುಳ. ಸುತ್ತೋದ್ಮೇಲೆ ವೇಸ್ಟ್, ಅದು ಹೋಯ್ತು. ಆತರ ಆಗುತ್ತೆ. ಅದಕ್ಕೆ ಜ್ಯುವೆಲರಿ ನಾವು ಹಾಕೊಂಡಿರ್ತೀವಿ. ಒಳಗಡೆ ನೊಣ ಬರುತ್ತೆ ಸರ್. ನಾಳೆಯಿಂದನೇ ಹಣ್ಣಾಗುತ್ತೆ. 22 ದಿನಕ್ಕೆ ಹಣ್ಣು ಪೂರ್ತಿ ಆಗೋಗುತ್ತೆ. ಹಣ್ಣಾಗಿ ನಾವು ಚಂದ್ರಿಕೆಗೆ ತಗೊಂಡೋಗ್ಬಿಡ್ತೀವಿ. ಆಳುಗಳು ಬರ್ತಾರೆ ಸರ್. ಸೊಪ್ಪು ತೋಟದಲ್ಲಿ ಇದೆ ಸರ್, ನಮ್ದೇ ಇದೆ. ಸರ್, ನಮ್ದೇ ಇದೆ ತೋಟ. ಬರಡು ಭೂಮಿ ಸರ್, ಇದೆಲ್ಲ ತಂದು ಸಾಕೊಂಡಿದೀವಿ. ಈಗಾಗಲೇ ಹೋಗಿ ಕುಯ್ತಾ ಇದಾರೆ, ಸೊಪ್ಪು ಕುಯ್ಯಕ್ ಹೋಗಿದ್ದಾರೆ. ಒಬ್ರು ಹೋಗಿದ್ದಾರೆ, ಕುಯ್ತಾ ಇದಾರೆ. ನಾವು ಹೋಗಿ ತುಂಬ್ಕೊ ಬರ್ತೀವಿ ಎತ್ತಿನ ಗಾಡಿ. ಸರ್, ಇದರಿಂದ ಈಗ ನಾಳೆಯಿಂದ ಒಂದು 4 ಜನ ಹಣ್ಣು ಹಾಕಿ ಬರ್ತಾರೆ, ಹಾಕಿ ಕೊಡ್ತಾರೆ.
ತಿರ್ಗಾ ಅದನ್ನ ಅಲ್ಲಿ ಚಂದ್ರಿಕೆಗೆ ಬಿಡ್ತೀವಿ. ಅಲ್ಲಿ ಅದು ಗೂಡು ತೆಗಿಯಕ್ಕೆ ಚಂದ್ರಿಕೆಯಿಂದ ಗೂಡು ತೆಗಿಯಕ್ಕೆ ಒಂದ್ 4 ಜನ ಬರ್ತಾರೆ, 8 ಜನ ಆಯ್ತು. ತಿರ್ಗಾ ಈ ಕಚಡ ಇದೆಯಲ್ಲ ಈ ಕಡ್ಡಿ, ಇದನ್ನೆಲ್ಲ ಎಲ್ಲ ಹುಳ ಎತ್ಕೊಂಡಾಯ್ತು ಆಚೆಗೆ ತಾಕ್ತಿವಿ. ಪೂರ್ತಿ ತಿಂದ್ಬಿಡುತ್ತೆ. ತಿಂದ್ಬಿಡುತ್ತೆ, ಬರೀ ಕಡ್ಡಿ ಇರುತ್ತೆ. ಆ ಕಡ್ಡಿನ ಎತ್ತಾಗಕ್ಕೆ ಒಂದ್ 4 ಜನ ಬರ್ತಾರೆ. ಓಕೆ. ತಿರ್ಗಾ ಅದ್ರ ಮಾರ್ಕೆಟ್ಗೆ ಹಾಕಿ ಅಲ್ಲಿ ಎಷ್ಟು ಜನ ಕೆಲಸ ಸಿಗುತ್ತೆ. ಈ ರೀಲರ್ಸ್ಗೆ, ಗೂಡು ರೇಷ್ಮೆ ತೆಗಿಯೋರ್ಗೆ, ಬಿಚ್ಚೋರ್ಗೆ ಇಷ್ಟೊಂದು ಕೆಲಸ. ತಿರ್ಗಾ ತೋಟ ಓಪನ್ ಮಾಡಕ್ಕೆ ಎಷ್ಟು ಆಳ್ ಬರ್ತಾರೆ. ಓಕೆ. ನಾವು ಪ್ರತಿಯೊಬ್ಬ ರೈತ, ರೇಷ್ಮೆ ಬೆಳೆಯೋ ರೈತ 15 ಜನ ಕೆಲಸ ನಾವು ಕೊಡ್ತಾ ಇದೀವಿ. ನಮಗೂ ಸಂಪಾದನೆ ಆಗುತ್ತೆ. ನಾವೇನು ಸಂಪಾದನೆ ಆಗುತ್ತೆ ಸರ್, ನನ್ಗೆಲ್ಲ ಖರ್ಚು ಕಳ್ದಿ ಕಮ್ಮಿ ಅಂದ್ರೆ 50,000 ರೂಪಾಯಿ ಉಳಿತೆ. 50,000 60,000 ರೂಪಾಯಿ ಉಳಿತೆ 22 ದಿನಕ್ಕೆ. 22 ದಿನಕ್ಕೆ ನಾವೇನು ಓದಿಲ್ಲ ಜಾಸ್ತಿ. ಸಣ್ಣ ಪುಟ್ಟ 3ನೇ ಕ್ಲಾಸ್ 4ನೇ ಕ್ಲಾಸ್ ಅಷ್ಟೇ ಓದಿರೋದು. ನಾವ್ ಇದೇ ಕಲ್ತಿರೋದು, ಇದೇ ಮಾಡ್ತಾ ಇರೋದು ಅವಾಗಿಂದನು. ಸುಮ್ನೆ ಸುಳ್ಳು ಹೇಳ್ತಾರೆ ಅವ್ರ. ನಮ್ಗೆ ಆಯ್ತು ಅವ್ರು ಮಾರ್ಕೊಳ್ಳಿ, ಬ್ಯಾಡ ಅನ್ನೋ ರೈತರು ಬಿಟ್ಬಿಡ್ಲಿ. ನಾವೇನು ಅವ್ರು ಮಾರ್ತೀರಿ ಅನ್ನೋರು ನಾವೇನು ಮಾರ್ಬೇಡ್ರಿ ಅಂತ ಹೇಳ್ತಾ ಇಲ್ಲ. ನಾವು ಬೇಡ ಅನ್ನೋ ರೈತರು ಬಿಟ್ಬಿಡ್ಲಿ, ನಾವು ಆರಾಮಾಗಿ ಜೀವನ ಮಾಡ್ತಾ ಇದೀವಿ. ಇದು ನಮ್ ತಾತ ಮುತ್ತಾತ ನೋಡಿ ತಿಂತೈತೆ, ನೋಡಿ ಇದೆಲ್ಲ ತಿನ್ಕೊಂಡ್ ಬರ್ತೈತೆ. ಇನ್ನೊಂದು ಇದೆಲ್ಲ ತಿನ್ಕೊಂಡಿರೋದು ಸರ್, ನೈಟ್ ಹಾಕಿದ್ದು ಸಾಯಂಕಾಲ, ನಿನ್ನೆ ಸಾಯಂಕಾಲ. ಒಂದೇ ದಿನದಲ್ಲಿ ತಿಂದ್ಬಿಡುತ್ತೆ. ಈಗ ಬೆಳಿಗ್ಗೆ ಹಾಕ್ಬೇಕಿದನ್ನ 2 ಟೈಮ್ ಹಾಕ್ತಿವ್ ಸರ್, ಬೆಳಿಗ್ಗೆ ಸಾಯಂಕಾಲ. ಈಗ ಹಾಕಿರೋದು ಇದೆಲ್ಲ ಹಾಕಿರೋದು ಸಾಯಂಕಾಲದಷ್ಟು ತಿನ್ಕೊಂಡಿರುತ್ತೆ. ತಿನ್ಕೊಂಡು ತಿರ್ಗಾ ಬೆಳಗ್ಗೆ ಹಾಕ್ತಿವಿ, ನಾಳೆ ಬೆಳಗ್ಗೆ ಹಾಕ್ತಿವಿ. ಈ ಹುಳ ಎಲ್ಲ ಎಲ್ಲಿಂದ ತರ್ತೀರಿ ಸರ್? ಇದು ಕೀಳಿಂಗೆರೆ ಅಂತ ಚಾಕಿ ಸೆಂಟರ್ ಇದೆ, ಅವ್ರು ತಂದು ಕೊಡ್ತಾರೆ. ಅವ್ರು 100 ಮಟ್ಟಿಗೆ 6,000 7,000 ದುಡ್ಡು ತಗೋತಾರೆ. ಅವ್ರು ಕೊಟ್ಬಿಟ್ಟು ನಾವು ತಂದಿ ನಾವು ಸಾಕ್ತಿವಿ. ಎಷ್ಟು ಮರಿಗಳು ಸಿಗುತ್ತೆ ಸರ್? ಸರ್ ಅದು ಅವ್ರು ತರ್ತಾರೆ 3,500 ಮಟ್ಟೆ ತರ್ತಾರೆ. ವಾರಕ್ಕೆ 2 ಟ್ರಿಪ್ ತರ್ತಾರೆ. 2 ಟ್ರಿಪ್ ತರ್ತಾರೆ. ಒಂದು ದಿನಕ್ಕೆ, ಒಂದು ವಾರಕ್ಕೆ 2 ಟ್ರಿಪ್ ಕೊಡ್ತಾರೆ. 3 ದಿನಕ್ಕೆ 4 ದಿನಕ್ಕೆ ಒಂದ್ಸತಿ ತರ್ತಾರೆ. ತಂದಿ ಅವರು ಇಲ್ಲಿಗೆ ನಾವ್ ಯಾರು ಬರ್ಸಿರ್ತೀವಿ, ಇಲ್ಲಿ ಬೈರಮಂಗಲದಲ್ಲಿ ಐತೆ, ಅಲ್ಲಿ ಬರ್ಸಿರ್ತೀವಿ, ಅವ್ರಿಗೆ ತಂದು ಕೊಡ್ತಾರೆ. ಅವರೇ ಡೆಲಿವರಿ ಮಾಡ್ತಾರೆ ಇಲ್ಲಿಗೆ. ಎಷ್ಟು ಜನ ಮಾಡ್ತಿದಾರ್ರಿ ಸರ್ ಇಲ್ಲಿ ರೇಷ್ಮೆ? ಸಾರು ಪೂರ್ತಿ ಇದೆಲ್ಲ ರೇಷ್ಮೆನೆ. ಅದ್ರಲ್ಲಿ 2 ಮೇನು, ರೇಷ್ಮೆ, ಹಾಲು, ಮಿಲ್ಕು, 2 ಮೇನ್. ಸಿಲ್ಕು ಮಿಲ್ಕು ಇವೆರಡೇ ಮೇನ್ ಇರೋದು. ಬೇರೆದು ಮಾಡ್ತಾ ಇದಾರೆ. ತೆಂಗಿದೆ, ಸಪೋಟ ಇದೆ, ಇದೆಲ್ಲ ಮಾಡ್ಕೊಂಡು. ಈಗ ನನ್ ಮಗ 2nd ಇಯರ್ ಓದ್ತಾವನೆ, ವರ್ಷಕ್ಕೆ 2 ಲಕ್ಷ ನನ್ ಕಟ್ಟಬೇಕು ಕಾಲೇಜಿಗೆ. ಅದೆಲ್ಲ ಇವ್ರು ಕೊಡ್ತಾರ. 2 ಲಕ್ಷ. ಅವ್ರು ಇಂಜಿನಿಯರ್ ಓದ್ತಾ ಇದಾರೆ, 2nd ಇಯರ್. ಅಲ್ಲಿ 18 ವರ್ಷ ಮಗ ಇದ್ದಾನೆ, ಇಂಜಿನಿಯರ್ ಓದ್ತಾ ಇದ್ದಾನೆ. ಅವ್ನು ನನ್ಗೆ 2 ಲಕ್ಷ ಕಟ್ಬೇಕು ವರ್ಷಕ್ಕೆ. ಇವ್ರು ಕೊಡ್ತಾರ. ಇವ್ರ ಭೂಮಿ ಕಿತ್ಕೊಂಡ್ಮೇಲೆ ನಾವೇನ್ ಮಾಡೋದು? ಎಷ್ಟು ಎಕರೆ ಇದೆ ನಿಮ್ದು? ಸರ್ ನಂದು 1.5 ಎಕರೆ ಇದೆ. ಬೇರೆ ಎಲ್ಲ ರೇಷ್ಮೆ ಇದೆ, ತೆಂಗಿದೆ, ಹುಲ್ಲಿದೆ, ಹಸುಗಳಿಗೆ ಒಂದು 1/2 ಎಕರೆ ಹುಲ್ಲಿದೆ. ಬೇರೆ ತೋಟ 2 ಎಕರೆ ನಾನು ಮಾಡ್ಕೊಂಡಿದೀನಿ. ಬೇರೆ ಸಪ್ರೇಟ್. ಅವ್ರಿಗೆ ವರ್ಷಕ್ಕೆ 50,000 ಕೊಡ್ತೀವಿ. ಆ ತೋಟ ನಾನ್ ಮಾಡ್ಕೊಂಡಿದೀನಿ. ಅವ್ರಿಗೆ 50,000 ಕೊಟ್ಟು ಬಿಡ್ತೀವಿ. ಇದಕ್ಕೆ ಔಷಧಿ ಎಲ್ಲ ಹೊಡಿಬೇಕಾಗ್ತದ? ಏನಿಲ್ಲ ಸರ್, ಔಷಧಿ ಏನು ಹೊಡಿಯಲ್ಲ. ಔಷಧಿ ಯಾವ ಔಷಧಿನೂ ಹೊಡಿಯಲ್ಲ. ಈ ನೀರ್ ಸರಿ ಇಲ್ಲ ಹಂಗೆ ಅಂತಾರ ಸರ್. ನೀರ್ ಸರಿ ಇಲ್ಲದೆ ರೇಷ್ಮೆ ಹುಳ ತುಂಬಾ ಸಾಫ್ಟ್, ಅದು ಬದುಕಕ್ಕೆ ಇಲ್ಲ, ಸತ್ತೋಗ್ಬಿಡೋದು. ನೀರ್ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಎಲ್ಲ ಚೆನ್ನಾಗಿದೆ ಸರ್. ಏನಿಲ್ಲ, ಇವ್ರು ಸುಳ್ಳು ಹೇಳಿ ನಮ್ಗೆಲ್ಲ ಈ ತರ ತೊಂದರೆ ಕೊಡ್ತಾ ಇದಾರೆ. ಏನ್ ತೊಂದ್ರೆ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಬೆಳಿತಾ ಇದೀವಿ, ಚೆನ್ನಾಗೂ ಇರ್ತೀವಿ ಮುಂದೇನು. ಇವ್ರು ನಮ್ಗೆ ಬಿಟ್ಬಿಟ್ರೆ ಸಾಕು. ನಾವ್ಯಾರು ಇವ್ರನ್ನ ಹೋಗಿ ನಮ್ಗೆ ಅಕ್ವ ಇರ್ಬೇಕು ಅಂತ ಯಾರು ಕೇಳಿಲ್ಲ. ಹಿಂದೆ ಯಾರ ಕರ್ಕೊ ಹೋದ್ರು ನಮ್ನ, ಈ ಅಕ್ವ ಇರೋವಾಗ ಮಾಡ್ತಾ ಇರಿ ಸರ್, ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ, ಅವಾಗ ನಮ್ಗೆ ಇವೆಲ್ಲ ಗೊತ್ತಿಲ್ಲ ಅಕ್ವ ಇರೋ ಅಂದ್ರೆ ಏನು ಅಂತ. ನಮ್ನೆಲ್ಲ ಬೇಡ ಬನ್ನಿ ಅಂತ ಕರ್ಕೊಂಡು ರಾಮನಗರ ಕರ್ಕೊಂಡೋಗಿ ಅದೇ ಒಂದ್ಸತಿ ಪ್ರತಿಭಟನೆ ಮಾಡಿದ್ರು. ಅವ್ರು ಅಷ್ಟೇ ಬಿಟ್ಬಿಟ್ರು. ಆಮೇಲೆ ಸರ್ ತುಂಬಾ ಕಷ್ಟ ಆಗಿದೆ. ನಾವು ಹೇಳಿ ಸಾಕು, ನಮ್ಗೆ ಇಲ್ಲಿ ಕೆಲಸ, ಇಲ್ಲಿ ಓಡ್ ಬರ್ಬೇಕು, ತಿರ್ಗಾ ಅಲ್ಲಿ ಹೋಗ್ಬೇಕು, ಇಲ್ಲಿ ಬರ್ಬೇಕು, ತಿರ್ಗಾ ಅಲ್ಲಿ ಹೋಗ್ಬೇಕು. ಪಾಪ ಕುಮಾರಸ್ವಾಮಿ ಅವರೆಲ್ಲ ನೀವು ನೋಡಿ, ರೈತರು ಬೇಡ ಅಂದಿದ ತಕ್ಷಣ ಬೇಡ ಬಿಡಪ್ಪ, ರೈತರು ಚೆನ್ನಾಗಿರ್ಲಿ ಹೇಳಿದ್ರು ಸರ್. ನಮ್ಗೆ ಬೇಡ ಅಂದ್ ಬಿಟ್ಬಿಟ್ರು. ಆಮೇಲೆ ಇವ್ರೇನ್ ಮಾಡಿದ್ರು, ನಮ್ನೆಲ್ಲ ಕರ್ಕೊಂಡ್ ಹೋದ್ರಲ್ಲ, ಅದೇನೋ ರೆಡ್ ಝೋನ್ ಮಾಡಿದ್ರು ಅಂತ ಹೇಳಿದ್ರು. ಅವತ್ ಇವ್ರು ಕರ್ಕೊಂಡೋದ್ರು, ನಮ್ ಕರಿಬೇಕಾಯ್ತು. ನಾವು 1000 ಜನ ಇದ್ದೋ ಇಲ್ಲಿ. ಇವ್ರ ಯಾರೋ ಕಮ್ಮಿ ಜನ ಹೋಗಿ ಕೇಳೋ ಅಂತದ್ ಏನಿರಲ್ಲ. ನಮ್ನೆಲ್ಲ ಕರೆದಿದ್ರೆ 2ನೇ ಟ್ರಿಪ್ ಮುಖ್ಯಮಂತ್ರಿ ನಾವೆಲ್ಲ ಹೋಗೋ, ಇವ್ರಿನ ಜನ ತೆಗೆದು ಬಿಡಿ ಅದನ್ನ, ನಮ್ಗೆ ಬೇಡ ಅಂತ ಹೇಳ್ಬಿಡವಿ. ಇವ್ರ ಅದ್ರ ಸುದ್ದಿನೇ ಎತ್ತಿಲ್ಲ. ಅದೆಲ್ಲ ಅಲ್ಲಿ ಕರ್ದೋ ಅಂತ ನಮ್ಗೆ ಯಾರು ಒಬ್ಬ ರೈತನಿಗೂ ಗೊತ್ತೇ ಇಲ್ಲ ಇನ್ನೂವರ್ಗು. ಇವ್ರು ಕರೆದ್ರೋ ಬಿಟ್ರೋ ನಮ್ಗೆ ಯಾರು ಗೊತ್ತಿಲ್ಲ. ಇವ್ರು ಅವತ್ ಕರ್ಕೋದ್ರಲ್ಲ ನಮ್ನ ಬೇಡ ಅಂತ, ಇಲ್ಲಿಂದ ಎಲ್ಲ ಸುಮಾರು 1000 ಜನ ಹೋದೋ ಬೇಡ ಅಂತ ರಾಮನಗರಕ್ಕೆ. ಅವತ್ತು ಬೇಡ ಅಂತ ಕರ್ಕೊಂಡು ಹೋದ್ರು. ತಿರ್ಗಾ ನೆಕ್ಸ್ಟ್ ಇನ್ನೊಂದ್ ಟ್ರಿಪ್ ಕರಿಬೇಕಾಯ್ತು. ನಮ್ಗೆ ರೆಡ್ ಝೋನ್ ತೆಗಿಲ್ಲ, ಬನ್ನಿ ನಾವು ರೆಡ್ ಝೋನ್ ತೆಗ್ಸಾನೆ ಅಂತ ಕರೆದ್ರೆ ನಾವ್ ಎಲ್ಲ ಹೋಗವಿ ತೆಗಿಯೋರು. ಇವ್ರು ಯಾವ್ದು ಹೇಳಿಲ್ಲ, ಬಿಟ್ಬಿಟ್ರು. ಆಮೇಲೆ ಈಗ ನಮ್ಗೆ ರೆಡ್ ಝೋನ್ ಆಗ್ಬಿಟ್ಟದೆ. ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಇದ್ರ ಸುದ್ದಿ. ಇವತ್ತು ನಮ್ಗೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ. ಸುಮ್ನೆ ಹಿಂಗ್ ಬರೋದು, ನಮ್ ಅಕ್ವೈರ್ ಮಾಡ್ಬಿಡ್ತೀವಿ ಅನ್ನೋದು, ಕಿತ್ಕೊಬಿಡ್ತೀವಿ ಅನ್ನೋ ನೋಟಿಸ್ ಕಳ್ಸ್ಬಿಡ್ತೀವಿ, ಬ್ಯಾಂಕ್ ದುಡ್ಡು ಹಾಕ್ಬಿಡ್ತೀವಿ. ಯಾರ ಅಪನಾಸ್ತಿಗೆ ಹೋಗಿದೆ ಸರ್? ನಮ್ ತಾತ, ನಮ್ ಮುತ್ತಾತ, ನಮ್ ಅಜ್ಜಿ, ನಮ್ ತಾತ ಕೊಟ್ಟಿರೋ ಆಸ್ತಿ. ನಾವ್ ಯಾರು ಇದಕ್ಕೂ ಹೋಗಿಲ್ಲ. ನಾವ್ ಯಾರನ್ನು ನೀವು ನಮ್ ಕೆಲ್ಸ ಕೊಡಿ ಅಂತಾನು ಕೇಳ್ತಾ ಇಲ್ಲ ನಾವು. ನಾವೇ 10 ಜನಕ್ಕೆ ಕೆಲ್ಸ ಕೊಡ್ತಾ ಇದೀವಿ. ನಾವ್ಯಾಕೆ ಇವ್ರ ಹತ್ರ ಕೈ ಚಾಚ್ಬೇಕು?
ಇದು ಅಭಿವೃದ್ಧಿ ಅಂದ್ರೆ ಏನ್ ಸರ್? ಅಭಿವೃದ್ಧಿ ಅಂದ್ರೆ ಇನ್ನೊಂದು ಫ್ಯಾಕ್ಟ್ರಿಗೆ ಹೋದ್ರೆ ಅಭಿವೃದ್ಧಿ ಇಲ್ಲ ಸರ್. ನಮ್ ಸ್ವಯಾರ್ಜಿತ ನಮ್ ಸ್ವಂತ ಸಂಪಾದನೆ ಮಾಡ್ಕೊಂಡು ನಮ್ ಕಾಲ್ ಮೇಲೆ ನಾವು ನಿಂತಿರೋದು ಅಭಿವೃದ್ಧಿ. ಕರೆಕ್ಟ್. ಈಗ ನಾವ್ ಯಾರಿಗೂ ₹1 ಕಾಸು ಕೇಳ್ತಾ ಇಲ್ಲ, ಏನಿಲ್ಲ. ನಮ್ಮ ಇದ್ರ ಮೇಲೆ ನಾವ್ ನಿಂತಿದೀವಿ, ಬೆಳೆ ಬೆಳಿತೀವಿ, ತಗೊಂಡೋಗ್ ಹಾಕ್ತಿವಿ, ಆರಾಮಾಗಿದ್ದೀವಿ, ಏನ್ ತೊಂದ್ರೆ ಇಲ್ಲ, ನೆಮ್ಮದಿಯಾಗಿದ್ದೀವಿ. ನೆಮ್ಮದಿನ ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದಾರೆ ಇವರು. ಇಲ್ಲಿ ನಾವೊಬ್ರೆ ಅಲ್ಲ, ಸುಮಾರು ಜನ ಇದ್ರಿ ಈ ಊರಲ್ಲಿ. 4 ರಿಂದ 5 ಜನ ಬೇಕು ಅನ್ನೋರು ಇದಾರೆ, ಉಳ್ಕೆರೆಲ್ಲ ಬೇಡ ಅನ್ನೋರು. ಸರ್ ಒಂದೊಂದು ಅರ್ಧ ಎಕರೆ ತೋಟ ಮಾಡಿಕೊಂಡಿದ್ದಾರೆ, ಆ ತೋಟದಲ್ಲೇ ಮನೆ ಕಟ್ಕೊಂಡಿದ್ದಾರೆ, ಅಲ್ಲೇ ಹಸು ಸಾಕೊಂಡಿದ್ದಾರೆ, ಅಲ್ಲೇ ಇದಾರೆ ಅವ್ರು. ಎಲ್ಲಿ ಹೋಯ್ತಾರೆ? ಜಮೀನ್ ಕೊಟ್ಬಿಟ್ಟು ಹಸುನು ಸಾಕ್ತಾ ಇದಾರೆ, ಅಲ್ಲೂ ಮನೆ ಕಟ್ಕೊಂಡಿದ್ದಾರೆ, ಎಲ್ಲ ಅಲ್ಲೇ ಇದಾರೆ. ಎಲ್ಲಿ ಹೋಯ್ತಾರೆ? ನಾವೆಲ್ಲ ಸುಳ್ಳು ಹೇಳ್ತಾ ಇದೀವಿ? ರೇಷ್ಮೆ ಮನೆ ಅಲ್ವಾ? 15 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸಿದ್ರು, ಇವತ್ತು ಸಾಲವನ್ನು ತೀರ್ಸ್ಕೊಂಡು ನೆಮ್ಮದಿಯಾಗಿದ್ದೀವಿ. ನಮ್ಗೆ ಯಾರು ಏನು ಕೊಟ್ಟಿಲ್ಲ. ಯಾವ ಸಾಲ ಮಾಡ್ಕೊಂಡು ಹಂಗಾಗೋದು ರೈತರು ಹಿಂಗಾಗೋದು ಏನು ಇಲ್ಲ, ಚೆನ್ನಾಗಿದೀವಿ. ಎಲ್ಲ ಒಳ್ಳೆ ದೊಡ್ಡ ದೊಡ್ಡ ಇದಾಗಿರೋ ರೈತರುಗಳೇ, ಶ್ರೀಮಂತ ರೈತರೇನೆ ಇಲ್ಲಿರೋದು. ಶ್ರೀಮಂತರು ಅಂದ್ರೆ ದುಡ್ಡಲ್ಲಿ. ಯಾರು ನಮ್ಗೇನು ಇಲ್ಲೇನು ವರ್ಕೌಟ್ ಆಯ್ತಾ ಇಲ್ಲ ಅನ್ನೋರು ಯಾರು ಇಲ್ಲ. ಇಲ್ಲಿ ಬೆಳೆ ಬೆಳಿತಾರಲ್ಲ ಚೆನ್ನಾಗಿದೆ. 24 ಗಂಟೆ ನೀರಿರುತ್ತೆ, ನಮ್ದು ಬೋರ್ ಇದೆ. 24 ಗಂಟೆ ನೀರಿರುತ್ತೆ. ನಮ್ಗೆ ಮಳೆ ಇಲ್ಲ, ಬರ ಬಂದ್ಬಿಡ್ತು ಅನ್ನೋ ಏನ್ ಭಯ ಇಲ್ಲ. ಅದು ಚೆನ್ನಾಗೇ ಇದ್ವಿ. ವೀಕ್ಷಕರೇ, ಇದು ರೇಷ್ಮೆ ಬೆಳೆಗಾರರ ಮಾತು. ನೋಡಿ, ಕಂಪ್ಲೀಟ್ ಆಗಿ ಒಂದೊಮ್ಮೆ ನಿಮಗೆ ಎಷ್ಟು ಸಮೃದ್ಧವಾಗಿದೆ ರೇಷ್ಮೆ ಬೆಳೆ ಇಲ್ಲಿ ಅನ್ನುವಂಥದ್ದನ್ನ ವಿಜುವಲ್ಸ್ ಮೂಲಕ ಅನಲೈಸ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನೋಡ್ತಾ ಹೋಗಿ. ನಾವೆಲ್ಲ ಸಣ್ಣವರಿದ್ದಾಗ ಓದ್ತಾ ಇದ್ವಲ್ಲ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಅಂತೆಲ್ಲ. ಸೊ ಇದು ಗೊಬ್ಬರ. ಸರ್, ಎಷ್ಟು ದಿನದ ಇದು? ಸರ್, ಇದು 3 ತಿಂಗಳಿಗೆ ಒಂದ್ಸತಿ ಕೊಡ್ತೀವಿ. 3 ತಿಂಗಳಿಗೆ 2 ಲೋಡ್ ಆಗುತ್ತೆ. ಒಂದ್ ಲೋಡ್ಗೆ 15,000 ಕೊಡ್ತಾರೆ. 3 ತಿಂಗಳಿಗೆ ಹೆಚ್ಚು ಕಮ್ಮಿ 30,000 ರೂಪಾಯಿ ಗೊಬ್ಬರದಲ್ಲೇ ಬರುತ್ತೆ. ಇದು ರೇಷ್ಮೆ ಹುಳದ್ದು, ಹಸುದು ಎಲ್ಲ ತಂದು ಇಲ್ಲಿ ಹಾಕ್ತಿವಿ ಸರ್. ಇದು ಪಿಚ್ಕೆ ಎಷ್ಟು ದಿನ ಆಗುತ್ತೆ ಸರ್ ಇದೆಲ್ಲ ಪ್ರೋಸೆಸ್ ಆಗೋದಕ್ಕೆ ಗೊಬ್ಬರ? ಸರ್, 3 ತಿಂಗಳಿಗೆ ಒಂದ್ ಲೋಡ್ ಆಗ್ಬಿಡುತ್ತೆ. 3 ತಿಂಗಳಿಗೆ ಲಾರಿ ಲೋಡ್ ಆಗುತ್ತೆ. ಅವರೇ ಬಂದು ತುಂಬ್ಕೊಯ್ತಾರೆ, ಕಾಸು ಕೊಟ್ಟು 15,000, 10,000, 12,000 ಹಿಂಗ್ ಕೊಡ್ತಾರೆ. ಅವರೇ ತುಂಬ್ಕೊಯ್ತಾರೆ. ಅದ್ರದಲ್ಲೂ ಲಾಭ ಇದೆ ನಮ್ಗೇನು, ಅದ್ರಲ್ಲೂ ಏನ್ ನಷ್ಟ ಇಲ್ಲ. ನಾವು ರೇಷ್ಮೆ ಬೆಳಿತೀವಲ್ಲ, ಅದ್ರ ಕೆಳಗಡೆ ಅದು ಸೊಪ್ಪು ತಿಂದಿ, ಅದು ಕೆಳಗಡೆ ಪಿಚ್ಕೆ ಇಡುತ್ತೆ ರೇಷ್ಮೆ ಹುಳು. ಆ ಪಿಚ್ಕೆನ ತಂದೆಲ್ಲ ತಿಪ್ಪೆಗೆ ಹಾಕ್ತಿವಿ. ಈ ತಿಪ್ಪೆಗೆ ಹಾಕಿ ಹಸು ಸಗಣಿನೂ ತಂದಿಲ್ಲಿ ಹಾಕ್ತಿವಿ. ಆದ್ರೆ ರೇಷ್ಮೆಲೂ ಲಾಭ ಇದೆ, ರೇಷ್ಮೆ ಪಿಚ್ಕೆಲೂ ಲಾಭ ಇದೆ. ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಸರ್, ತೋಟಗಳಿಗೆ ಹಾಕ್ತಾರೆ. ತೆಂಗಿನ ಮರ, ಅಡಿಕೆ ಮರ, ರಾಗಿ, ಭತ್ತ, ಕಬ್ಬು ಎಲ್ಲವಕ್ಕೂ ಇದೆ ಸರ್. ಹೂವಿನ ಗಿಡ ಏನೇನ್ ಬೆಳಿತಾರೆ ಎಲ್ಲ ಹಾಕ್ತಾರೆ. ಇದು ಈ ಗೊಬ್ಬರ ಹಾಕಿ ಬೆಳಿತಾರೆ ಸರ್. ಅದು ಫಲವತ್ತಾಗಿರುತ್ತೆ. ಹೌದು ಸರ್, ಇದು ಹಸುಯಿಂದ ಬರೋದು, ಫಲವತ್ತಾಗಿರುತ್ತೆ. ಇದು ಯಾವ್ದೇ ಕೆಮಿಕಲ್ ಇಲ್ಲ ಸರ್ ಇದರಲ್ಲಿ. ನೋಡಿ, ರಾಗಿ ಇದೆ, ಹುಲ್ಲಿದೆ, ತೆಂಗಿದೆ, ಎಲ್ಲ ಇದೆ ಸರ್. ಆ ಕಡಿಕೆ ನವಿಲುಗಳು ಎಷ್ಟು ಲಕ್ಷ ಇದೆ ಸರ್. ನವಿಲು ಎಲ್ಲ ನವಿಲೆ ಸರ್. ರಾಗಿ ತಿಂತಾ ಇರುತ್ತೆ ಬಂದಿ. ಈಗಿಲ್ಲ ಅಷ್ಟೇ, ಎಲ್ಲ ಹೋಗಿರುತ್ತೆ. ಬಂದ್ ರಾಗಿ ತಿಂತಾ ಇರುತ್ತೆ ಲಕ್ಷಾಂತರ. ಇಲ್ಲಿ ಏನು ಯಾವ್ದು ಖಾಲಿ ಭೂಮಿ, ಬರಡು ಭೂಮಿ, ಅದ್ ಯಾರಿಗೆ ಏನ್ ಕಣ್ಣು ಕಾಣಿಸಲ್ವ ಏನೋ ಗೊತ್ತಿಲ್ಲ, ನಮ್ಗಂತೂ ಗೊತ್ತಿಲ್ಲ. ಇದೆಲ್ಲ ಬೆಳೆ ಬಂದಿದೆ ಸರ್. ಅವ್ರು ಯಾರೋ ಕೆಲವ್ರು ಕೊಡ್ತೀವಿ ಅಂತಾರ, ಅವ್ರು ಮಾರ್ಕೊಳ್ಳಿ, ನಾವೇನ್ ಬೇಡ ಅಂತ ಹೇಳಲ್ಲ. ಬೇಡ ಅನ್ನೋ ರೈತರು ಜಮೀನ್ ಬಿಟ್ಬಿಡಿ. ನೀವು ಸುಮ್ನೆ ಯಾಕೆ ತೊಂದ್ರೆ ಕೊಡ್ತೀರಿ? ಬೇಡ ಅನ್ನೋರು, ಬೆಳೆ ಬೆಳೆಯೋ ರೈತರು ಬಿಟ್ಬಿಡಿ. ನೀವು ಇವತ್ತು ಎಷ್ಟೇ ಇದು ಮಾಡಿದ್ರು ಒಬ್ಬ ರೈತನ ತಯಾರು ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಕಂಪ್ಯೂಟರ್ ಅಲ್ಲಿ ರೈತನ ತಯಾರು ಮಾಡಕ್ಕಾಗಲ್ಲ. ಯಾವ್ದು ಫ್ಯಾಕ್ಟ್ರಿ ರೈತನ ತಯಾರು ಮಾಡಲ್ಲ. ರೈತ ಅವನೇ ಸೃಷ್ಟಿಯಾಗಿರೋದು. ಈ ದೇಶಕ್ಕೆ ಅನ್ನ ಕೊಡ್ತಾವನೆ. ಅವನು ಬಿಟ್ಬಿಡಿ, ಅವನು ಅಂಪಾಡ್ಗ ಅವ್ನು ಬದುಕೋತಾನೆ, ದೇಶಕ್ಕೂ ಅನ್ನ ಕೊಡ್ತಾನೆ. ಈಗ ರೇಷ್ಮೆ ಬೆಳೆದ್ರೆ ನಾನು ಒಬ್ನೇ ತಿಂತಾ ಇಲ್ಲ ಅದರಿಂದ ಅನ್ನ. ಸುಮಾರು ಜನಕ್ಕೆ ಅದನ್ನ ಗೂಡ್ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಿವಿ. ಆಟೋದವ್ರ ಚಾರ್ಜು, ಅಲ್ಲಿ ಅದನ್ನ ತೆಗ್ದಿ ಅವರು ನೂಲ್ ಬಿಚ್ಚೋರ್ ಚಾರ್ಜು, ನೂಲ್ ಬಿಚ್ಚೋರ್ ಕೂಲಿ, ಅವ್ರು ತಗೊಂಡೋಗಿ ಇನ್ನೊಂದು ಮಾರ್ಕೆಟ್ಗೆ ಹಾಕ್ತಾರೆ, ಅಲ್ಲಿ ಕೂಲಿ. ಅದ್ರಿಂದ ನೀವು ಗಾಡಿ ಟೈರ್ಗಳು, ಈ ಇದ್ರ ಟೈರ್ ಬರ್ತದೆ ಸರ್, ಕಾರ್ ಟೈರು, ಅದ್ರೊಳಗಡೆ ದಾರ ಇರುತ್ತೆ ನೋಡಿ. ಆ ದಾರ ಈ ರೇಷ್ಮೆ ದಾರ, ಪ್ಲಾಸ್ಟಿಕ್ ದಾರ ಅಲ್ಲ. ಅದು ಬಿಸಿ ಬಂದ್ರೆ ಪ್ಲಾಸ್ಟಿಕ್ ಕಂತೋಗುತ್ತೆ. ಇದು ಕನಿ ಅಲ್ಲ, ಇದು ರೇಷ್ಮೆ ದಾರ. ಅದರಿಂದ ನಿಮ್ಗೂ ಎಲ್ಲ ಒಳ್ಳೊಳ್ಳೆ ಇದು ಕೊಡ್ತಾರೆ. ರೇಷ್ಮೆ ಸೀರೆ ಮಾಡ್ಕೋತಾ ಇದ್ರಿ, ಯಾಕೆ ಸುಮ್ನೆ ರೈತರಿಗೆ ತೊಂದರೆ ಕೊಡ್ತೀರಿ? ಹಾಲು ಒಂದೊಂದು ಡೈರಿಲಿ ತಿಂಗಳಿಗೆ ಒಂದೊಂದು ದಿನಕ್ಕೆ 1000 ಲೀಟರ್ ಹಾಲು ಹೋಯ್ತಾ ಇದ್ ಬೆಂಗಳೂರಿಗೆ. ನಾವೆಲ್ಲ ರೈತರು ಇಲ್ಲಿಂದಾನೆ ಕಳಿಸ್ತಾ ಇದೀವಿ. ಕುಡಿತಾ ಇದ್ರಿ, ತಿಂತಾ ಇದ್ರಿ. ಆ ತಿನ್ನೋ ಅನ್ನಕ್ಕೆ ಯಾಕೆ ದ್ರೋಹ ಬಗ್ಗೆ ಮಾತಾಡ್ತೀರಿ? ಬಿಟ್ಬಿಡಿ. ತಿಂದದ್ದು ಊಟ ಮಾಡಿರೋ ತಟ್ಟೆನ ಕಾಲಿಲ್ ಓದಿಯೋ ಕೆಲಸ ಮಾಡ್ಬಾರ್ದು. ಯಾರಾದ್ರೂ ನಾನಾಗ್ಲಿ ಇನ್ನೊಬ್ಬಾಗ್ಲಿ, ನಾವ್ ಅನ್ನ ತಿಂತಾ ಇದೀವಿ, ಕೆಲಸ ಮಾಡ್ತಾ ನಾವು ಬಿಟ್ಬಿಡಿ, ನೆಮ್ಮದಿಯಾಗಿದ್ದೀವಿ. ಇಲ್ಲಿ ಯಾರೇನು ವೇಸ್ಟ್ ಆಗಿ ನಮ್ಗೆಲ್ಲ ಜಮೀನ್ ಕೊಟ್ಬಿಡ್ತೀವಿ. ಯಾರೋ ಕೊಡೋರು ತಕೊಳ್ಳಿ, ನಾವೇನ್ ಬೇಡಲ್ಲ, ಅವ್ರಿಗೆ ನಾವು ತೊಂದರೆ ಕೊಡಲ್ಲ. ಉಳಿಕೆಯವ್ರದ್ದು ಬಿಟ್ಬಿಡಿ. ನಮ್ಗೆ ಸ್ವಲ್ಪ ಜಮೀನ್ ಇದೆ, ನೆಮ್ಮದಿಯಾಗಿದ್ದೀವಿ ಸರ್. ನಾವ್ ಯಾರ ಕೈ ಕೆಳಗೆ ಕೆಲ್ಸಕ್ಕೆ ಹೋಗಲ್ಲ, ನಮ್ಗೆ ಇಷ್ಟ ಇಲ್ಲ. ನಾವ್ ಇಲ್ಲಿ ತೃಪ್ತಿಯಾಗಿದ್ದೀವಿ. ಬೇಕಾದಷ್ಟು ಕೆಲಸ ಮಾಡ್ತೀವಿ, ಬೇಡ ಮನೆ ಕೂತೀವಿ ಆರಾಮಾಗಿ ಊಟ ಮಾಡ್ಕೊಂಡು. ಹೇಗೆ ಈ ಕಾಂಗ್ರೆಸ್ ಗಿಡ ದೊಡ್ಡ ಸಮಸ್ಯೆಯೋ ಹಾಗೆ ರೈತರಿಗೆ
ಪಾಪ ಬಹಳ ಸಮಸ್ಯೆ ಆಗ್ತಾ ಇದೆ. ಏನು ಮಾಡಕ್ಕಾಗಲ್ಲ, ಅದನ್ನ ಕಿತ್ ಬಿಸಾಕ್ಬೇಕಷ್ಟೇ. ಬನ್ನಿ ಮಾತಾಡ್ತಾ ಹೋಗೋಣ ರೈತರ ಜೋಡಿ. ಏನ್ ಸರ್ ಇದ್ರದ್ ರೇಟ್ ಎಷ್ಟು ಸರ್? ಇದ್ರ ಮೇಲೆ ಕೂತಿದೀವಲ್ಲ ನಾವು. 50,000 ತಗೊಂಡಿದ್ದೆ. ಹಾ. ಎತ್ತಿನ ಗಾಡಿ ಇದು. ಹಾ. ಇದ್ರ ಜೊತೆಗೆ ಎತ್ತು ತಗೊಂಡಿದ್ದೆ, ಅವು 1,00,000 ಎತ್ತು. ಹ್ಮ್ ಸರ್ ನಮ್ಗೆ ಇಲ್ಲಿ ಯಾವ ತೊಂದ್ರೆನೂ ಇಲ್ಲ. ಹ್ಮ್ ನಾವು ಚೆನ್ನಾಗೇ ಇದ್ದೀವಿ, ರೇಷ್ಮೆ ಬೆಳ್ಕೋತೀವಿ, ಹಾಲ್ ಹಾಕ್ತಿವಿ. ಹ್ಮ್ ನಮ್ದು 1.5 ಎಕರೆ ಜಮೀನ್ ಐತೆ. ಹೌದಾ? ತಿಂಗ್ಳಿಗೆ 50,000 ಬೆಳೆಗ್ ತರ್ತೀವಿ. ನೀವು ಅದ್ರಲ್ಲಿ ಎಜುಕೇಶನ್ ಮಾಡಿಸ್ಕೊಂಡು ಹೋಯ್ತಾ ಇದೀವಿ ನಮ್ಮ ಮಗನ್ಗೆ. ಓಕೆ. ನಮ್ದಿರೋದು 1 ಎಕರೆ 8 ಗುಂಟೆ. ಬೇರೆಯವ್ರದ್ 3 ಎಕರೆ ವರ್ಷಕ್ಕೆ ಇಷ್ಟು ಅಂತ ಪಾಲಗ್ ಮಾಡ್ಕೊಂಡು. ಅದೇನು 2 ಕೋಟಿ ಕೊಡ್ತಾರಂತಲ್ಲ ಬೇಡ 2 ಕೋಟಿ ನನ್ ಮಗನ್ ಬೇಡ. ಮುಂದೆ ಫ್ಯೂಚರ್ ಬೇಕಲ್ಲ ಮಗನ್ಗೆ. ನಿಮ್ ಮಗ ಏನ್ ರೈತನ ಜಮೀನಲ್ಲಿ ಕೆಲಸ ಮಾಡ್ತಾನ? ಆದ್ರೆ ಅವ್ನ್ಗೆ ಇರ್ಬೇಕಲ್ವಾ, ಅಲ್ಪ ಸ್ವಲ್ಪ ಆದ್ರೂ ಜಮೀನ್ ಇರ್ಬೇಕಲ್ವಾ. ಅದ್ರಲ್ಲೇ ಎಜುಕೇಶನ್ ಮಾಡಿಸ್ಕೊಂಡು ಹೋಯ್ತಾ ಇದೀವಿ Correct. ನನ್ ಮಗನ್ಗೆ. ಅದಕ್ಕೆ ನಮ್ಗೆ ಬೇಡ ದುಡ್ಡು, ಹ್ಮ್ ಜಮೀನ್ ಇರ್ಬೇಕು. ನಾವು ತಿಂಗ್ಳಿಗೆ ಆದಾಯ 50,000 60,000 ತಂದಿತ್ತೀವಿ. ಇಬ್ರು ಕಷ್ಟ ಪಡ್ತೀರಿ. ಕಷ್ಟ ಪಡ್ತೀವಿ. ಸರ್ ಅವ್ರು ಹಸು ನೋಡ್ಕೋತಾರೆ. ಹಸುಗಳು ನೋಡಿ, ಮಿಲ್ಕ್ ಅವ್ರದ್ದು, ಸಿಲ್ಕ್ ನಮ್ದು. ಮಿಲ್ಕ್ ಅವ್ರದ್ದು, ಸಿಲ್ಕ್ ನಮ್ದು. ನಮ್ಗೇನು ತೊಂದ್ರೆ ಇಲ್ಲ, ನಾವ್ ಆರಾಮಾಗಿದ್ದೀವಿ. ಅವ್ರುನು ಓದಿರೋರೆ. ಅವ್ರು. ನಾವು ಬೆಂಗಳೂರಿಂದಾನೇ ಓದಿ ಇದು ಸೆಕೆಂಡ್ PUC. ಸೆಕೆಂಡ್ PUC ಮಾಡಿದಿರಿ. ಓಕೆ. ನಿಮ್ಗೆಲ್ಲ ಕಷ್ಟ ಅನ್ಸಲ್ವಾ ಇಲ್ಲೆಲ್ಲ ಶ್ರಮ ಪಡ್ಬೇಕು? ಜೀವನ ಮಾಡ್ತಾ ಇದೀವಿ. ನಮ್ ತಾಯಿ ಮನೆ ಬೆಂಗಳೂರೇನೆ, ಆದ್ರೂ ಇಲ್ಲಿ ನಮ್ ಗಳ್ಳಿ ಜೀವನ ನಿಮ್ದು ನಿಮ್ ಅನ್ಸ್ತದೆ. ತಾಯಿಯವ್ರು ಯಾರು ಹೇಳ್ಲಿಲ್ವೇ ಇಲ್ಲ. ಬೇಡ ಇಲ್ಲ, ಅವರು ಬೇಡ ಅಂತಾನೆ ಹೇಳೋದು. ನಿಮ್ದಿಯಾಗಿ ಜೀವನ ಮಾಡ್ಕೊಂಡು ಹೋಯ್ತಿದೀರಾ, ಒಬ್ಬ ಮಗನ್ ಓದಿಸ್ಕೊಂಡು ಅದ್ರಲ್ಲಿ ಜೀವನ ನಿಮ್ಗೆ ಚೆನ್ನಾಗೈತೆ. ಬೇಡ, ಯಾವ ಕೋಟಿನೂ ಬೇಡ, ನಿಮ್ಗೆ ಆಸ್ತಿನೇ ಇರ್ಬೇಕು. ಆಸ್ತಿ ಇದ್ರೆ ಮುಂದೆ ಮಕ್ಳು ಫ್ಯೂಚರ್ ಬೇಕಲ್ಲ, ಕರೆಕ್ಟ್ ಇರ್ಬೇಕು. ಈಗ ಸಿಲ್ಕ್ ಎಲ್ಲ ನೀವು ನೋಡ್ಕೋತೀರಿ, ಮಿಲ್ಕ್ ದೆಲ್ಲ ಇವ್ರು. ನೀವು ಮಿಲ್ಕ್ ಇಂದ ಎಷ್ಟು ದುಡಿತೀರಿ, ಇವ್ರು ಸಿಲ್ಕ್ ಇಂದ ಎಷ್ಟು ದುಡಿತಾರೆ ತಿಂಗಳಿಗೆ? ಈಗ ಹಸು ಫಲ ಆಗಿದೆ, ಇನ್ನೊಂದ್ ತಿಂಗಳೊಳಗಡೆ ಕರು ಹಾಕುತ್ತೆ. ತಿಂಗಳಿಗೆ 15 ದಿನಕ್ಕೆ ಕಮ್ಮಿ ಅಂದ್ರೆ 15,000 ರೂಪಾಯಿ ಅವ್ರಿಗೆ ಬರುತ್ತೆ, ಅವ್ರ ಆದಾಯ. ಖರ್ಚು 5,000 ಕಳೆದ 8-10,000 ರೂಪಾಯಿ ಅವ್ರಿಗೆ ಉಳಿಯುತ್ತೆ 15 ದಿನಕ್ಕೆ. ತಿಂಗಳಿಗೆ 20,000 ಅವ್ರಿಗೆ ಸಂಪಾದನೆ ಆಗುತ್ತೆ. ನಾನು 40,000-50,000 ರೂಪಾಯಿ ನಾನ್ ಸಂಪಾದನೆ ಮಾಡ್ಕೋತೀನಿ. ಮಗನ್ ಕಾಲೇಜ್ ಫೀಸ್ ಆರಾಮಾಗಿ ಕಟ್ಕೊಂಡು ಹೋಯ್ತಾ ಇದೀವಿ. ಓದಿಸ್ಕೊಂಡು ಹೋಯ್ತಾ ಇದೀವಿ. ಸೆಕೆಂಡ್ PUC ಚೆನ್ನಾಗಿ ಏನಾಗ್ಬೇಕು ಅಂತಿದೆ ಮಗನ್ಗೆ ಮೆಡಿಕಲ್ ಮಾಡಿಸ್ಬೇಕು, ಡಾಕ್ಟರ್ ಮಾಡಿಸ್ಬೇಕು ಅಂತ ಇದೀವಿ. ಏನ್ ಇಲ್ಲಿರೋ ರೈತರೆಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿಸ್ತಿದಿರಲ್ಲ? ಮಗನ್ ಅದೇ ಕನ್ಸ ಒಂದಿರೋದು. ಸರ್ ನಾವೇನ್ ಹೇಳಿಲ್ಲ, ಅವ್ನು ಹೇಳ್ತಾ ಇರೋದು ಅದು. ನೀನ್ ಯಾವ್ದು ಓದು ಅಂತ ನಾವ್ ಹೇಳೇ ಇಲ್ಲ. ನಿನ್ನಿಷ್ಟ, ನೀನ್ ಯಾವ್ದು ಓದ್ತಿ ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ. ಎಷ್ಟಾರ ಕಷ್ಟ ಆಗ್ಲಿ ನಾವ್ ಸಪೋರ್ಟ್ ಮಾಡ್ತೀವಿ. ಸಾಲ ಆಗ್ಲಿ ಏನಾರು ಇಲ್ಲ ನಾವ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ನೇನ್ ಓದ್ತಾನೋ ಅದಕ್ಕೆ ನಾವು ರೆಡಿ ಇದ್ದೀವಿ. ನಾವೇನ್ ಅವ್ನ್ ಬುಲಂತ ಮಾಡಿ ನೀನ್ ಅದೋದು ಇದು ಅಂತ ಇನ್ನೂವರೆಗೂ ಯಾವ್ದು ಹೇಳೇ ಇಲ್ಲ. ನೀನ್ ಯಾವ್ದು ಓದ್ತೀಯ ಓದು, ಚೆನ್ನಾಗ್ ಓದ್ತಾನೆ. ಗುಡ್. ಈಗ ಇಲ್ಲಿ ನೀವು ಮಾಡುವಂತ ಕೃಷಿಯಿಂದ ಯಾವುದು ಕೂಡ ವೇಸ್ಟ್ ಅನ್ನೋದು ಕೂಡ ಬೆಸ್ಟ್ ಆಗಿ ಬರುತ್ತೆ ಅಂತ, ಅದ್ರಲ್ಲೂ ದುಡ್ಡಿದೆ ಅಂತಾರಲ್ಲ. ಹೌದು ಸರ್, ಹೌದು ಸರ್. ಇದ್ರಲ್ಲಿ ನಮ್ಗೆ ಯಾವ್ದು ವೇಸ್ಟ್ ಅನ್ನೋದು ಯಾವ್ದು ಇಲ್ಲ ಸರ್. ಏನು ವೇಸ್ಟ್ ಇಲ್ಲ, ಏನು ವೇಸ್ಟ್ ಇದೆ ಸರ್ ನಮ್ಗೆ. ಈಗ 20 ದಿನಕ್ಕೆ ಗೊಬ್ಬರದಿಂದ ಸರ್, ಅದು ಒಂದು 2 ತಿಂಗಳು 3 ತಿಂಗಳಿಗೆ ಒಂದ್ ಲೋಡ್ ಗೊಬ್ಬರ ಕೊಡ್ತೀವಿ. ಅದನ್ನ 10-12 ಸಾವಿರ ರೂಪಾಯಿ ಅದ್ರಲ್ಲಿ ಬರುತ್ತೆ. ರಾಗಿ ಬೆಳ್ಕೋತೀವಿ, ಈ ಕಡಿ ತೋಟ ಇದೆ. ಏನು ನೀರ್ ತೊಂದ್ರೆ ಇಲ್ಲ. ನಾವ್ ಯಾರೋ ನಮ್ಗೆ ವೀರ್ಯ ಇಲ್ಲ, ಮೇವಿಲ್ಲ ಅಂತ ಯಾರನ್ನ ಕೇಳಿ ನಮ್ಗೆ ಉದ್ಯೋಗ ಕೊಡ್ರಿ ಅಂತ ಯಾವ ಗೌರ್ಮೆಂಟ್ ನಾವ್ ಕೇಳೇ ಇಲ್ಲ. ನಾವೇ ಚೆನ್ನಾಗಿ ಉದ್ಯೋಗ ಕೊಡ್ತಾ ಇದೀವಿ. ಕರೆಕ್ಟ್, ಹೌದು. 17 ವರ್ಷದಿಂದ ಮದ್ವೆಯಾಗಿ ಅವಾಗಿಂದನೂ ರೇಷ್ಮೆ ಹಸು ಅದ್ರಲ್ಲೇ ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ಟೋಟಲ್ ಆದಾಯ ಎಷ್ಟಿದೆ ತಿಂಗಳಿಗೆ? ಸರ್ ತಿಂಗಳಿಗೆ ಒಂದು 60-70 ಸಾವಿರ ರೂಪಾಯಿ ಗ್ಯಾರಂಟಿ ಆದಾಯ ಇದೆ ಸರ್. 100 ಮಟ್ಟೆ ಹುಳ ಮಡಗಿದ್ರೆ 70,000 ತಂದಿತ್ತೀವಿ. 20,000 ಖರ್ಚು ಹೋದ್ರೆ 50,000 ಉಳಿತದ ನಮ್ಗೆ. ಹಾಲಿದೆ, ಮಿಲ್ಕ್ ಇದೆ ಅವ್ರದ್ದು, ನಮ್ ಸಿಲ್ಕ್ ಇದೆ. ಇಷ್ಟೇ ಸಾಕು ನಮ್ಗೆ. ನಾವೇನ್ ಯಾರ ಹತ್ರ ನಮ್ಗೆ ಕೆಲ್ಸ ಕೊಡಿ, ನಮ್ಗೆ ಜೀವನ ಹೊಗೆ ಕುಡ್ದಿ ನಾವು ಜೀವನ ಮಾಡೋದು ಅಂತ ಬೆಂಗಳೂರಿಗೆ ಬರಕ್ ಇಷ್ಟನೇ ಇಲ್ಲ ನಿಮ್ಗೆ? ಬೇಡಪ್ಪ, ಬೆಂಗಳೂರು ಡೀಸೆಲ್ ಪೆಟ್ರೋಲ್ ಹೊಗೆ ಕುಡಿದ್ರೆ ನಮ್ಗೆ ಯಾಕೆ ಬೇಕು ಸರ್? 40 ಕ್ಯಾನ್ಸರ್ ಬಂದ್ಬಿಡ್ತು, ಅದು ಇದು ಅಂತ ಹೇಳ್ತಾರೆ. ಆ ಡೀಸೆಲ್ ಪೆಟ್ರೋಲ್ ಹೊಗೆ ಕುಡ್ದಿ ಆ ಮರ ಎಲ್ಲ ಕಡ್ದಿ ಕಾಂಕ್ರೀಟ್ ಕಾಡ್ ಮಾಡ್ಬಿಟ್ಟಿದಾರೆ. ಅಲ್ಲಿ ಏನು ಇಲ್ಲ, ಬೇರೆ ವಾಸನೆ ಸ್ಮೆಲ್ಲು. ಬೇಡ ಅಂತಾನೆ ಅವ್ನು ಹೇಳ್ತಾ ಇರೋದು. ನಮ್ಮ ತಾಯಿ ಇದಾರೆ, ಅವ್ರಂತೂ ಉಗುದಿ ಉಪ್ಪು ಹಾಕ್ತಾರೆ, ಚೆನ್ನಾಗಿ ಉಗಿತಾರೆ ಇದನ್ನ ಮಾಡಿರೋರ್ಗೆ. ನಮ್ ತಾಯಿ ವಯಸ್ಸಾಗೋಗಿದೆ, ಅಲ್ಲಿ 80 ವರ್ಷ ಆಗಿದೆ. ಅವರು ಯಾವುದೇ ಕಾರಣಕ್ಕೂ ಜೀವ ಹೋದ್ರು ಅವ್ರು ಇದು ಸುದ್ದಿಗೆ ಬರಲ್ಲ. ನಾವು ಅಷ್ಟೇ, ನಮ್ ಪ್ರಾಣ ಭೂಮಿ ಅಂತೂ ಕೊಡಲ್ಲ. ಜಮೀನ್ ಮಾತ್ರ ಕೊಡ, ನಾವೇ ಕೊಟ್ಬಿಡಿ. ನಾವೆಲ್ಗೋ ಸರ್ ಇವ್ರ ಹತ್ರಕ್ ನಾವೇ ಕೆಲ್ಸಕ್ಕೋನೆ. ಈಗ ನಾನು ಜಾಸ್ತಿ ಓದಿಲ್ಲ, 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಿನಿ. ನಾನೇನ್ ಬಾತ್ರೂಮ್ ತೊಳೆಯಕ್ ನನ್ಗೆ ಯಾವ ಕೆಲ್ಸ ಕೊಡ್ತಾರೆ? ಏನಾದ್ರು ವಾಚ್ಮೆನ್ ಕೆಲ್ಸಕ್ಕೂ ಓದಿರ್ಬೇಕು. ಇವತ್ತು ಬರ್ಕಬೇಕು, ಎಲ್ಲ ಮಾಡ್ಬೇಕು. ನಾವ್ ಓದೇ ಇಲ್ಲ. ಓದ್ದೇ ಇರೋ ನಾವ್ ಇವತ್ತು ಇಷ್ಟೊಂದು ಸಂಪಾದನೆ ಮಾಡ್ತೇವೆ, ನಮ್ಗೆ ಏನ್ ಕೆಲ್ಸ ಕೊಡ್ತಾರೆ? ನಾವ್ಯಾಕೆ ಇವ್ರ ತಕ ಹೋಗ್ಬೇಕು? ನಾವೇನು ಸಂಪಾದನೆ ಮಾಡಿ ಮುಂದುವರೆದಿದೀವಿ. 17 ವರ್ಷದಿಂದ ನಾವೇನು ಕಡಿಮೆ ಆಗಿಲ್ಲ, ಮುಂದುವರೆದಿದೀವಿ. ಮನೆ ಕಟ್ಟಿಸ್ಕೊಂಡಿದೀವಿ, ಸೈಟ್ ತಗೊಂಡಿದೀವಿ, ಮನೆ ಕಟ್ಟಿಸ್ಕೊಂಡಿದೀವಿ, ಮನೆ ಐತೆ, ಮಗನ್ ಓದಿಸ್ತಾ ಇದೀವಿ. ಇನ್ನೇನ್ ಬೇಕು ಸರ್ ನಮ್ಗೆ? ಬಟ್ ನೀವು ನಂಬಿರೋ ಭೂಮಿ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ ನಿಮಗೆ. ಸರ್ ನಮ್ಗೆ ಯಾವತ್ತೂ ಭೂಮಿನೇ ಅದೇ ನಮ್ಗೆ ತಾಯಿನೇ ಅವರು.
ನಮ್ಮ ಜನ್ಮ ಕೊಟ್ರು ಎಷ್ಟು ಮೊದಲನೇ ತಾಯಿ ಆದ್ರೆ ನಮ್ ಭೂಮಿ ತಾಯಿ ಎಳ್ನೇ ತಾಯಿ ನಮ್ನ ಹೊತ್ತು ಬೆಳೆಸ್ತಾವಳಿ ಇವತ್ತು ನಮ್ ಜೀವನ ಕೊಟ್ಟಾವಳೆ ನಮ್ಗೆ ಯಾವ ತೊಂದ್ರೆನೂ ಇಲ್ಲ ಇವ್ರು ಏನೇನೋ ಹೇಳ್ಬೋದು ಅದ್ ಬಂದ್ಬಿಡ್ತು ಇದು ಬಂದ್ಬಿಡ್ತು ನಮ್ಗೆ ಆ ಕಾಯಿಲೆ ಬಂತು ನಮ್ಗೆ ಅದೇನೋ ರೆಡ್ ಝೋನ್ ಮಾಡಾರ ಸರ್ ಇವ್ರು ಕರ್ಕೊಂಡ್ ನಮ್ನ ಯಾಕೆ ಕರ್ಕೋಗಿಲ್ಲ ಅವತ್ತು ಈ ಅಕ್ವೈರ್ ಬೇಡ ಅಂತ ಹೋಗಿದ್ರಲ್ಲ ಅವತ್ ನಮ್ನೆಲ್ಲ ಕರ್ಕೋಗಿದ್ರು ಬೇಡ ಅನ್ನಕ್ಕೆ ಯಾರು ಕುಮಾರಸ್ವಾಮಿ ಅವ್ರು ಮಾಡಿದಾಗ ನೆಕ್ಸ್ಟ್ ಟೈಮ್ ಇವ್ರು ನಮ್ನ ಕರೀಲೇ ಇಲ್ಲ ಅದೇನೋ ರೆಡ್ ಝೋನ್ ಮಾಡ್ಬಿಟ್ಟು ಇವಾಗ ಹೇಳ್ತಾರೆ ಹೇಳ್ತಾವ್ರೆ ನಮ್ ತಾಯಿ ಮನೆ ಹತ್ರ DK ಅವ್ನು ಮೋಸ ಜಾಸ್ತಿ ಸೈಟ್ಗಳು ಏನೇನೋ ಇದ್ ಮಾಡ್ತಾರೆ ಕೊಡ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಕೊಡ್ಬೇಡ್ರಿ, ಭೂಮಿ ಇಲ್ಲಿ ಕೊಡ್ಬೇಡ್ರಿ ಯಾರು ಅಂತ ಇದನ್ನ ಒಂದ್ ನಂಬರ್ ಅಂತ ಇರಲ್ಲ ಯಾರೋ ಕೆಲವ್ರು ಇದಾರೆ ಅವ್ರ ಕಷ್ಟ ಏನೋದ ನಮ್ಗ್ ಗೊತ್ತಿಲ್ಲ ನಾವೇ ಅವ್ರ ಯಾರನ್ನು ಕೊಡ್ಬೇಡ್ರಿ ಅಂತ ಹೇಳೋ ಅವ್ರು ಕೊಟ್ಕೊಳ್ಳಿ ನಾವಂತೂ ಯಾವ್ದೇ ಕಾರಣಕ್ಕೂ ಜಮೀನ್ ಬಿಡಲ್ಲ ಇವ್ರ ಯಾರು ಯಾರು ಏನೇ ಬೇಕಾದ್ರೂ ಹೇಳಿ ನಿಮ್ಗೆ ಯಾರು ಎದುರ್ಸಕ್ ಬರಲ್ಲ ಬಿಟ್ಬಿಡಿ. ಬಗ್ಗಿಗೋರಲ್ಲ ಸರ್ ನಾವು ಎದ್ರಕೊಳ್ಳೋರ ಇಷ್ಟ ದಿನ ಹೋರಾಟನೆ ಮಾಡಕ್ ಅವ್ ಕೆಲವ್ ಜಗ್ಗೋರಲ್ಲ ನಾವ್ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋ ಇದ್ ನಮ್ಮೂರು ನಮ್ಮನ್ನ ಯಾರು ಎದುರಿಸ್ತಾರೆ ಬೇಕು ಅವ ಅಂದ್ರೆ ಕೆಲ ಕೊಟ್ಕೊಳ್ಳಿ, ನಮಗ್ ಬೇಡ ಅವ್ರ ಅಕೌಂಟ್ ದುಡ್ಡು ಹಾಕ್ಸ್ಕೊಳ್ಳಿ ಅವ್ರು ಕೊಟ್ಕೊಳ್ಳಿ ನಮ್ಗ್ ಬೇಕಾಗಿಲ್ಲ. ಎದುರ್ಸೋ ಸೀನ್ ಇಲ್ಲ ಅವೆಲ್ಲ ನಡೆಯಲ್ಲ ಇಲ್ಲಿ ನಮ್ಮೂರು ನಾವೇ ರಾಜರು ನಮ್ನ ಯಾರು ಎದುರ್ಸಕ್ ಆಗಲ್ಲ ಯಾರ ಕೆಲವೊಂದು ಎದುರಿಸ್ತಾರಂತೆ ಅದ್ ನಮ್ಗ್ ಗೊತ್ತಿಲ್ಲ ಅವ್ರ ಯಾರನ್ನ ಎದುರ್ಸ್ಕೋಬೋದೇನೋ ನಮ್ನ ಯಾರನ್ನ ಎದುರ್ಸಕ್ಕಲ್ಲ ನಮ್ಗೆ ಇನ್ನೂವರೆಗೂ ಯಾವನು ಬಂದ್ ಒಂದ್ ಮಾತು ಹೇಳಿಲ್ಲ ನಾವ್ ಯಾರ ಮಾತು ಕೇಳಲ್ಲ ಈಗ ನಮ್ಗ್ ಸ್ವಂತ ಬುದ್ಧಿ ಐತೆ ನಾವ್ ಯಾರ್ದೋ ಮಾತು ಅವ್ರ ಯಾರೋ ಏನೋ ಹೇಳ್ತಾ ಇದಾರೆ ಅಂತ ಕೇಳ್ಕೊಂಬಂದ್ ಇಲ್ಲಿ ಏನೋ ಮಾಡಲ್ಲ ನಾವ್ ಹಿಂಗ್ ಬದುಕ್ತಾ ಇದೀವಲ್ಲ ನಮ್ ಬದುಕಕ್ ನಾವ್ ಕಲ್ಲು ಹಾಕೊಳ್ಳೋಣ ನಾವ್ ಜೀವನ ಚೆನ್ನಾಗ್ ಮಾಡ್ತಾ ಇದೀವಿ ಸರ್ ನಮ್ ಬದುಕ್ ನಾವೇ ಕಲ್ಲು ಹಾಕೊಳ್ಳೋಣ ಯಾರೋ ಹೇಳಿದ್ ಮಾತು ನಾವ್ ಕೇಳೋ ಅಂತ ಜನ ಅಲ್ಲ ನಮ್ಗೇನ್ ಬೇಕಿಲ್ಲ ಯಾರ ಮಾತು ಕೇಳೋ ಅಂತ ಇವ್ರು ಆ ಪಕ್ಷ ಈ ಪಕ್ಷದವ್ರು ಯಾರು ಹೇಳಿದ್ರು ನಾವ್ ಕೇಳಲ್ಲ ಗೊತ್ತಿರ್ತದೆ, ನಮ್ ನಾಳೆ ಜೀವನ ಹೋಯ್ತದೆ. ಹಿಂಗ- ಆಸ್ತಿ ತೆಗಿಯಕಾಯ್ತದ ನಾವು ಒಂದ್ ಕುಂಟೆ ಜಮೀನ್ ತೆಗಿಯಕಾಯ್ತದ ನಾನೇನ್ ಹೇಳಿದೆ ಕೆಲವ್ರು ಯಾರೋ ಒಂದಕ್ಕೆ ಆಯ್ತಪ್ಪ ನಾವ್ ಇಲ್ಲಿ ಕೊಟ್ಟು ಬಿಡ್ತೀವಿ ಈ ಕೊಯ್ರ್ ಆಯ್ತಾಯ್ತಲ್ಲ ಇದ್ರ ಪಕ್ಕದಲ್ಲೇ ನಮ್ಗೆ ಇಷ್ಟು ಜಮೀನ್ ಕೊಡ್ಸ್ಬಿಡಿ ನಾವ್ ಅಲ್ಲಿ ಅದಾಗಲ್ವಂತೆ ಅವ್ರು ಕೊಟ್ಟಾರ ಮತ್ತೆ ನಾವ್ ಕೊಟ್ಟು ಬಿಡ್ಬೇಕಾ ಇದ್ ಹೆಂಗೈತ್ ನೋಡಿ ನಾವ್ ಕೊಟ್ಬಿಟ್ಟು ಹೋಗ್ಲಿ ನಾವ್ ಕೊಟ್ಬಿಡ್ತೀವಿ ನಾವ್ ಪಕ್ಕದಲ್ಲಿ ಕೊಡ್ಸ್ಬಿಡ್ರಿ ಆ ಕೊಯ್ರ್ ಆಯ್ತಲ್ಲ ಆ ಕಡೆ ಪಕ್ಕದಲ್ಲಿ ಅಂದ್ರೆ ಅದಾಗಲ್ವಂತೆ ಅವ್ರು ಕೊಟ್ಟಾರ ಅಂತಾರೆ ಅವ್ರು ಕೊಟ್ಟಾರ ನಮಗ್ ನಾವೇ ಕೊಟ್ಬಿಡ್ಬೇಕು ಇದು ಕಳ್ಳಾಟ ಅಲ್ವಾ ಇವ್ರು ಯಾರೋ ದೊಡ್ಡ ಶ್ರೀಮಂತರುಗಳು ಅವ್ರೆ ಅವ್ರು ಮಾಡ್ಕೊಳ್ಳಿ ನಾವೇನ್ ಬೇಡ ಅನ್ನಲ್ಲ ನಮ್ಗಂತೂ ಖಂಡಿತವಾಗ್ಲೂ ಬೇಡ ಭೂಮಿ ಕೊಡಲ್ಲ ನಾವ್ ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ ಪ್ರಾಣ ಹೋದ್ರು ನಾವ್ ಭೂಮಿ ಕೊಡಲ್ಲ ನಾವ್ ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ ಇಷ್ಟು ವರ್ಷದಿಂದ 17 ವರ್ಷ ಆಯ್ತು ನಮ್ಮ ಅವ್ರ ಯಾರೋ ಟಿವಿ ಚಾನೆಲ್ಗಳಲ್ಲಿ ಕೆಲವು ಚಾನೆಲ್ ಅಲ್ಲಿ ಮಾತಾಡ್ತಾರ ಅದ್ ಯಾರೋ ಗೊತ್ತಿಲ್ಲ ಅವ್ರ ನಮ್ಗೆ ಅದ್ ಯಾವ ಪಕ್ಷದವ್ರು ಏನೋ ಎಲ್ಲ ಒಪ್ಪುಟಾರ್ 80% ಹಂಗೆ ಹಿಂಗೆ ಸರ್ 3750 ಅರ್ಜಿ ಈ ಸಂಘದಲ್ಲಿ ಐತೆ ನಾವ್ ಹಾಕಿರೋದು ನಮ್ಗ್ ಬೇಡ ಅಂತ ನಾವ್ ಜಮೀನ್ ಬೇಡ ಅಂತ ಹಾಕಿರೋದು ಅದನ್ನ ರಾಮನಗರ್ಗ್ ಹಾಕಿದ್ದು ಅದನ್ನ ಜನ ತೆಗೆದು ಬೇಕು ಅಂತ ಅವ್ರಷ್ಟೇ 90% ಜನ ಬೇಡ ಅಂತಾನೆ ಹೇಳ್ತಾ ಇರೋದು 3750 ಅರ್ಜಿ ಸಂಘದಲ್ಲಿ ಐತೆ ಇಲ್ಲಿ ಬೈರಮಂಗಲ ಸಂಘ ಐತಲ್ಲ ಅಲ್ಲಿ ಐತೆ ಅಲ್ಲೇ ಇಟ್ಟಿದ್ದಾರೆ ಆ 3750 ಅರ್ಜಿ ಬೇಡ ಅಂತ ಹಾಕಿರೋರು ಬೇಕು ಅಂತ ಹಾಕಿರೋರು 800-900 ಅರ್ಜಿ ಬೇಕು ಅಂತ ಹಾಕಿರೋರು ತೋರ್ಸ್ಲಿ ನೋಡೋಣ ಅವರು ಗ್ರೇಟರ್ ಬೆಂಗಳೂರಿಗೆ ಹಾಕಿದ್ವಲ್ಲ ನಾವು ಬೇಡ ಅಂತ ಆ ಅರ್ಜಿ ಏನ್ ಮಾಡಿದ್ರು ಅದ್ರ ಸುದ್ದಿನೇ ಐತಲ್ವಲ್ಲ ನಮ್ ಮಾಹಿತಿ ಐತೆ ನಮ್ಗೆಲ್ಲ ರೆಕಾರ್ಡ್ ಕೊಟ್ಬಿಟ್ಟ ಅಲ್ಲಿ ಟಿವಿ ಚಾನಲ್ ಮಾತಾಡಕ್ ಗೊತ್ತಲ್ಲ ಸರ್ ಅವ್ರು ತಂದು ತೋರ್ಸ್ಲಿ ಅವ್ರಿಗೆ ಬೇಕು ಅನ್ನೋರ್ದು ರೆಕಾರ್ಡ್ ಐತೆ ಬೇಡ ಅನ್ನೋರ್ದು ಎಲ್ಲೋಯ್ತು ರೆಕಾರ್ಡು ಸುಳ್ಳು ಹೇಳ್ತಾ ಇದಾರೆ ಅವರು ಎಲ್ಲಾ ಮಾಹಿತಿನೂ ಕೈಲಿ ಐತೆ ಆಗದೆ ಇರೋರು ಕೊಡ್ತೀವಿ ಅಂತ ಹೇಳ್ತಾರ ದುಡ್ಡುಗ್ ಸಲುವಾಗಿ ನಮ್ ಕೈಲಿ ಆಗಲ್ಲ ಅಂತ ನಾವ್ ಯಾವತ್ತೂ ಹೇಳಲ್ಲ ನಾವ್ ಗೇಯ್ಕೊಂಡ್ ಮಾಡ್ಕೊಂಡು ತಿಂತೀವಿ ಸರ್ ಹೋಯ್ತೀವಿ, ನಮ್ಗೆ ಗೇಯ್ಕೊಂಡ್ ತಿನ್ನೋ ಗೇಯ್ಕೊಂಡ್ ಶಕ್ತಿ ತಿಂತೀವಿ ಇದೆ, ನಾವ್ ನಮ್ಗೆ ಯಾವ್ದು ಮಾಡ್ತೀವಿ, ಬೇಡ ನಾವ್ ಕೊಡಲ್ಲ ನಾವ್ ಬೋರ್ ಹಾಕ್ಸ್ಕೊಂಡು ಅದ್ರಲ್ಲಿ 1 ಎಕರೆ 8 ಗುಂಟೆ ಇದೆ ಜಮೀನು ಬೇರೆ ಅಲ್ಲಿ 3 ಗದ್ದೆ ಎಕರೆ ಒಂದು ಮಾಡ್ಕೊಂಡಿದೀವಿ 5 ಗುಂಟೆ 1.5 ಎಕರೆ ಐತೆ ನಮ್ ಮದ್ವೆ ಆದಾಗಿಂದ ಅದೇ ಗದ್ದೆಲಿ ನಾವ್ ಜೀವನ ಮಾಡ್ತಾ ಇದೀವಿ ನಮ್ದು ಇರೋದೇ 1 ಎಕರೆ 8 ಗುಂಟೆ ಜಮೀನು ಬೋರ್ ಹಾಕ್ಸ್ಕೊಂಡು ಅದ್ರಲ್ಲೇ ಹುಳ ಮಾಡಿಕೊಂಡು ಜೀವನ ಮಾಡ್ತಾ ಇದೀವಿ ಡೈಲಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಿಮ್ ಡೇ? ಸರ್ ನಾವೇನ್ ಟೈಮಿಂಗ್ಸ್ ಇಲ್ಲ ಸರ್ ಈಗ ಹೊಂಟಗಿರವಿ ಸೊಪ್ಪು ತಂದ್ಬಿಡ್ತೀವಿ ರೇಷ್ಮೆ ಹುಳಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ 4 5 ಗಂಟೆಗೆ ಗಂಟೆಗೆ ಸೊಪ್ಪು ಹಾಕ್ತಾರ ಅವ್ರು ನಾನು ಹುಳುಗೆ ಸೊಪ್ಪು ಹಾಕ್ಬಿಡ್ತೀನಿ ಸೊಪ್ಪು ಹಾಕ್ಬಿಟ್ಟು ನಾವು ಎತ್ತು ಗಾಡಿ ಹೊಡ್ಕೊಂಡು ಹೋಯ್ತಿವಿ ತೋಟದ ಹತ್ರ ಹೋಯ್ತಿವಿ ಅಲ್ಲೊಬ್ರು ಹುಡುಗ ಇದ್ದಾನೆ ಸೊಪ್ಪು ಕುಯ್ ಕೊಡ್ತಾನೆ ಅವ್ನಿಗೆ 250 ರೂಪಾಯಿ ಕೂಲಿ ಕೊಡ್ತೀವಿ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಹೊತ್ತಿಗೆ 250 ರೂಪಾಯಿ ಕೂಲಿ ಕೊಡ್ತೀವಿ ಅವ್ನ್ ಕುಯ್ ಕೊಟ್ಕೊಂಡಾಯ್ತಾ ನಾನು ಆ ಸೊಪ್ಪ ಹಾಕೊಂಡ್ಬಿಡ್ತೀನಿ ಗಾಡಿಲಿ ಹಾಕೊಂಡ್ ಇಲ್ಲಿ ಒಳಗಡೆ ಹಾಕೋತೀನಿ ನೋಡಿ ಮನೆ ಒಳಗಡೆ ತಿರ್ಗಾ ಅಲ್ಲೆಲ್ಲೋ ತೋಟದ ಹತ್ರ ಹೋಗಿ ಒಂದ್ 10 ತರ ಹುಲ್ ಕುಯ್ಕೊಂಡ್ಬಿಟ್ರು 10 ತರ ಹುಲ್ ಕುಯ್ಕೊಂಡ್ರೆ 2 ದಿನ 3 ದಿನ ಆಗುತ್ತೆ ಆಮೇಲೆ ನನ್ ಫುಲ್ ಸಾಯಂಕಾಲ ಗಂಟೆ ಅಷ್ಟೇ ನಮ್ನ ಯಾರು ಕೇಳೋರಿಲ್ಲ ನಾವ್ ಯಾರ ಕೈ ಕಾಲು ಕಟ್ಬೇಕಾಗಿಲ್ಲ ಯಾರು ನಮ್ಗೆ ಟೈಮಿಂಗ್ಸ್ ಮಾಡಿದ್ರು ಸ್ವಂತ ಬಿಸ್ನೆಸ್ ಸಾಕು ನಮ್ಗೆ ಬೇಸರ ಆಯ್ತಾ ಒಂದ್ ಮನೆ ಕೊಳಗ ಆರಾಮಾಗಿರ್ಬೋದು ಇಷ್ಟೇ ಟೈಮಿಂಗ್ಸ್ ಗೇಮಿಂಗ್ಸ್ ಯಾರು ಇಲ್ಲ ನಮ್ನ ಯಾರು ಹಿಡ್ದಿ ನೀವ್ ಕೆಲಸ ಮಾಡೋನವ್ರಿಲ್ಲ ಬೇಡ ಅನ್ಸ್ರು ಮನೇಲಿ ಇರ್ಬೋದು ನಾವ್ ಯಾವ ಲೀವ್ ಲೆಟರ್ ಬರಿಬೇಕಾಗಿಲ್ಲ ಯಾವ ಲೀವ್ ಲೆಟರ್ ನಾವು ಬರಿಬೇಕಾಗಿಲ್ಲ ಕೈ ಚಾಚೋ ಇದು ಇಲ್ಲ ಆಮೇಲೆ ಬೇರೆ 22 ದಿನ ಆದ್ಮೇಲೆ ನೆಕ್ಸ್ಟ್ ಈ ರೇಷ್ಮೆ ಚಿಕ್ಕ ಮರಿ ತರ ಗಂಟ ಒಂದ್ 15 ದಿನ ಆರಾಮಾಗಿ ಓಡಾಡ್ಕೊಂಡಿರ್ತೀವಿ ಸ್ವಲ್ಪ ತೋಟ ಗಿಡ ಕೆಲಸ ಮಾಡ್ಕೊಂಡು ಆರಾಮಾಗಿ ತಿರ್ಗಾ ಕೆಲಸ ಜಾಸ್ತಿ ಅವಾಗ ಮಾಡ್ಕೋತಾರೆ ಅಷ್ಟೇನೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಇದೆ ಸರ್ ಇದೆ ಆಯ್ತು ಯಾರು ಇಲ್ಲೇನು ನಾವೇನ್ ಸುಳ್ಳು ಹೇಳ್ತಾ ಇಲ್ಲ 70,000 ತಂದ್ರು 15,000 20,000 ಖರ್ಚು ಆಯ್ತದೆ ಇನ್ನು 50,000 ಉಳಿಸ್ತೀವಿ 20 ದಿನಕ್ಕೆ ಸರ್ 20 ದಿನಕ್ಕೆ ಆದ್ರೆ ನಾವು ಮಗನ್ ಓದಿಸ್ಕೊಂಡು ಜೀವನ ಮಾಡ್ಕೊಂಡು ನಮ್ ಜೀವನ ಮಾಡ್ಕೊಯ್ತೇವೆ ನಾವ್ ಯಾಕೆ ಇವ್ರು ಕೊಟ್ಬಿಟ್ಟು ಇವ್ರ ಹತ್ರ ಅವ್ರ ಯಾರ ಹೇಳ್ತಾ ಇರು ನಾವ್ ಫ್ಯಾಕ್ಟ್ರಿಗೆ ನಾವೇ ಸರ್ ಕೆಲ್ಸಕ್ಕೆ ಹೋಗೋಣ ನಾವೇ 10 ಜನ ಕೆಲಸ ಕೊಡ್ತಾ ಇದೀವಿ ಒಬ್ಬ ರೈತರು ನಾವ್ಯಾಕೆ ಕೊಟ್ಟಿದ್ವಿ ನನಗೆ 43 ವರ್ಷ ನಾನು ಓದಿಲ್ಲ
ನಾನು ಓದಿರೋದು 3ನೇ ಕ್ಲಾಸ್, ಇರೋದು ಹೇಳ್ಬಿಡ್ತೀನಿ 3ನೇ ಕ್ಲಾಸ್. ನನಗೆ ಯಾವ ಕೆಲಸ ಕೊಡ್ತಾರೆ ಸರ್? ಕರೆಕ್ಟ್ ಹಾ. ಬುದ್ಧಿ ಚೆನ್ನಾಗಿದೆ, ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ಅವ್ರಿಗೆ ಬುದ್ಧಿ ಚೆನ್ನಾಗೈತೆ. ಕರೆಕ್ಟ್ ಹ್ಮ್. ಹೌದು. ಬಟ್ ಭೂಮಿ ತಾಯಿ ಕೈ ಹಿಡಿದಿದ್ದಾಳೆ. ಸೊ ಭೂಮಿ ತಾಯಿನ ಜನ ಕೂಡ ಬಿಡಲ್ಲ ಅಂತ. ನೋಡಿ, ಒಬ್ರು ಸಿಲ್ಕ್ ಮತ್ತೊಬ್ರು ಮಿಲ್ಕ್. ಇದರಲ್ಲಿ ಸಿಗುವಂತಹ ಸುಖ, ಸಮೃದ್ಧಿ, ಆಮೇಲೆ ನನಗೆ ಬಹಳ ಖುಷಿ ಆಯ್ತು. ಬಿಡದಿ ಭಾಗದಲ್ಲಿ ಬಹಳ ಜನ ವಿದ್ಯಾರ್ಥಿಗಳು, ಎಂಜಿನಿಯರ್ಗಳು, ಡಾಕ್ಟರ್ಗಳು, ಆಮೇಲೆ ಇದೆಲ್ಲವೂ ಕೂಡ ಒಂದೊಂದು ಬೆವರ ಹನಿ, ಅದಕ್ಕೆ ಸಿಗ್ತಾ ಇರುವಂತಹ ಪ್ರತಿಫಲದ ಪ್ರತಿರೂಪ ಅಂತ ಅನಿಸ್ತದೆ. ಅದ್ಯಾಕೆ ವಕ್ರ ದೃಷ್ಟಿಗಳು ಬೀಳ್ತಾ ಇದೆಯೋ, ಅದ್ಯಾಕೆ ಅಷ್ಟೊಂದು ದುರಾಸೆ ಬರ್ತಾ ಇದೆಯೋ ಗೊತ್ತಿಲ್ಲ. ವೀಕ್ಷಕರೇ, ಎತ್ತಿನ ಬಂಡಿಯಲ್ಲಿ ಸವಾರಿ ಮುಂದುವರಿತಾ ಇದೆ. ಮಾತಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆ ರೈತರಿದ್ದಾರೆ. ಕಂಪ್ಲೀಟ್ ನಿಮ್ಮ ಅಕ್ಕಪಕ್ಕ ನಿಮಗೆ ಕಾಣಿಸ್ತಾ ಇರುವಂತ ದೃಶ್ಯದಲ್ಲಿ ಹಚ್ಚ ಹಸಿರ ವಾತಾವರಣ, ಅದರ ಮಧ್ಯೆ ರೈತನ ಮಾತುಗಳು. ಎಲ್ಲಿಗೆ ಹೋಗ್ತಿದ್ದೀರಿ ಸರ್? ಇದು ಬದನೆ ಗಿಡಕ್ಕೆ ಕುಂಟೆ ಮತ್ತೆ ಕೂಪರ್ ಹೊಡಿಯಕ್ ಹೋಗ್ತಾ ಇದೀನಿ ಸರ್. ಎಷ್ಟು ಇದ್ರದ್ದು ರೇಟ್ ಎಲ್ಲ ಈ ಗಾಡಿದು? ಎತ್ತು ಗಾಡಿ ಬಂದು ಎತ್ಕೊಳ್ ಬಂದು 1,30,000 ಆಗೈತೆ. ಹ್ಮ್ ಗಾಡಿ ಬಂದು 65,000 ಆಗೈತೆ. ಹ್ಮ್ ಆ ಹಿಂದೆಗಡೆ ಇರೋ ಓರಿಗಳು ಅವು ಬಂದು 40,000 ಆಗಿದಾವೆ. ಹ್ಮ್ ಹ್ಮ್. ಹೌದು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ನೀವು? ನಾವ್ ಹೆಚ್ಚು ಕಮ್ಮಿ ಇಲ್ಲ 25 ವರ್ಷ ಆಯ್ತು. ಹ್ಮ್ ಹ್ಮ್. ತಗೋತಾರ ಬದ್ನೆಕಾಯಿ? ಬದನೆಕಾಯಿ ಈಗ ರೈಟ್ ಇದೆ, 80 ರೂಪಾಯಿ ಕೆಜಿ ಇದೆ. ಹೋಗಿ ಸರ್. ಒಳ್ಳೆ ರೈಟ್ ಇದೆ ಹ್ಮ್ ಓಕೆ. ಅಂತ ಇದ್ದಾರೆ. ಟೊಮೆಟೊ ಬೆಳಿತೀವಿ, ಬದ್ನೆ, ಹ್ಮ್ ರೇಷ್ಮೆ, ಹ್ಮ್ ಹಾಲು ಹ್ಮ್. ಮತ್ತೆ ಎಲ್ಲಾ ಮಾಡ್ತೀವಿ ನಾವು. ಓ, ಇದೆ ಅಂತ ಏನಿಲ್ಲ. ಲಾಭ ಇದೆ ಇದ್ರಲ್ಲಿ? ಓ, ಬೇಜಾನ್ ಲಾಭ ಇದೆ ಸರ್. ಓಕೆ ತಿಂಗಳಿಗೆ 2 ಬೆಳೆ ರೇಷ್ಮೆ ಬೆಳಿತೀವಿ. ಓಕೆ. 50,000 ರೂಪಾಯಿ 60,000 ರೂಪಾಯಿ ಬೆಳೆಗೆ ತತ್ತೀವಿ. 1,20,000 ರೂಪಾಯಿ ಬರುತ್ತೆ. ಖರ್ಚೆಲ್ಲ ಹೋದ್ರು ಒಂದ್ 70,000 ರೂಪಾಯಿ ಅಂತೂ ಉಳಿತೆ. ಅಲ್ರಿ ಸರ್, ನನಗೆ ಬ್ಯಾಲೆನ್ಸ್ ಸಿಕ್ತಿಲ್ಲ. ಹೆಂಗ್ ನಿಂತೀರಿ ನೀವು? ನಮ್ಗ್ ನಿಂತ್ಕೊಂತೀವಿ, ರೂಢಿ ಆಗ್ಬಿಡೈತೆ ಅವಾಗಿಂದ. ಡೈಲಿ ಎಷ್ಟು ಗಂಟೆ ಹೆಂಗೆ ಹೆಂಗೆ ಶುರು ಆಗುತ್ತೆ ದಿನ? ನಮ್ದು ಬೆಳಗ್ಗೆ 5:30 ಸ್ಟಾರ್ಟ್ ಆಗುತ್ತೆ. ಹಸ್ಗಳು ಹಾಲು ಎಲ್ಲ ಮುಗಿಸಿ ಆಮೇಲೆ ರೇಷ್ಮೆಗೆ ಉಳಿಗ್ ಸೊಪ್ಪು ತಗೊಂಡೋಗ್ ಹಾಕಿ, ಹ್ಮ್ ಆಮೇಲೆ ಈಗ ಹೊಲ್ದ ಹತ್ರ ಗೆರೆ ಹೊಡಿಯಕ್ಕೆ ಮತ್ತೆ ಕುಂಟೆ ಹೊಡೆದ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹೌದು. ಓಕೆ. ಎಷ್ಟು ದುಡಿತೀರಿ ಸರ್ ತಿಂಗಳಿಗೆ? ತಿಂಗಳಿಗೆ ಅದೇ ಹೇಳಿದ್ನಲ್ಲ, 1,20,000 ರೇಷ್ಮೆ ಆಗುತ್ತೆ. ಇದು ಬದನೆ ಗಿಡ, ಟೊಮೊಟೊ, ಅದು ಇದು ಅಂತ ಹೋದ್ರೆ ಅದೊಂದು 25,000-30,000 ರೂಪಾಯಿ ಎಲ್ಲ ಒಂದು 1,00,000 ರೂಪಾಯಿ ಸಿಗುತ್ತೆ ತಿಂಗಳಿಗೆ. 1 ಲಕ್ಷ ದುಡಿತೀರಿ ತಿಂಗಳಿಗೆ? ಲಾಭ ಎಲ್ಲ ಸೇರಿ? ಲಾಭ ಎಲ್ಲ ಸೇರಿ. ಎಷ್ಟು ಖರ್ಚು ಎಷ್ಟಾಗುತ್ತೆ? ಖರ್ಚು ಒಂದು 15-20 ಹೋದ್ರು ಒಂದ್ 80,000 ರೂಪಾಯಿ ಅಂತ ಪಕ್ಕ ಉಳಿಸ್ತೀವಿ. ಈ ಬರಡು ಭೂಮಿಯಲ್ಲಿ ಅಷ್ಟೆಲ್ಲ ಯಾವ ಸರ್ ಇಲ್ಲಿ ಬರಡು ಭೂಮಿ ನೋಡಿ ಸರ್ ನೀವೇ. ಎಲ್ಲಿಂದ ಎಲ್ಲಿವರೆಗಾರು ಕತ್ತೆತ್ ನೋಡಿ, ಹ್ಮ್. ಅಡಕೆ ನೋಡಿ, ರೇಷ್ಮೆ ನೋಡಿ, ಎಲ್ಲಿ ಬರಡು ಭೂಮಿ ಇದೆ ತೋರ್ಸಿ. ಕರೆಕ್ಟ್. ಅವ್ರೇನೋ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಕಣ್ಣು ಪರೆ ಬಂದಿರ್ಬೇಕು ಮೋಸ್ಟ್ಲಿ ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಇದೆಲ್ಲ ಬರಡು ಭೂಮಿ ತರ ಕಾಣಿಸ್ತಾ ಐತೆ ನೋಡಿ. ಎಲ್ಲಾರು ಒಂದ್ ಇಂಚು ಬರಡು ಭೂಮಿ ತೋರ್ಸಿ. ಎಲ್ಲಾದ್ರಲ್ಲೂ ನೋಡ್ರಿ ಸರ್. ಎಷ್ಟು ತಣ್ಣಗಿದೆ ವಾತಾವರಣ. ನಮ್ಮ ಹತ್ರ 5 ವರ್ಷ ಮಳೆ ಇಲ್ದರು ಇಲ್ಲಿ ಇದೇ ರೀತಿ ಇರುತ್ತೆ ಈ ವಾತಾವರಣ. ಹೌದು. ನಮ್ಗೆ ವೃಷಭಾವತಿ ನೀರ್ ಇರೋವರೆಗೂ ನಮ್ಗೆ ಏನು ಭಯನೇ ಇಲ್ಲ, ಬರ ಅನ್ನೋ ಮಾತೇ ಇಲ್ಲ ಇಲ್ಲಿ. ಓಕೆ. ನಿಮ್ ಮನೇಲಿ ಎಲ್ರು ಕೃಷಿಕರೇ? ಎಲ್ಲಾ ಕೃಷಿಕರೇ. ಆಡು ಇದೆ, ಕುರಿ ಇದೆ, ಹಸು ಇದೆ, ರೇಷ್ಮೆ ಬೆಳಿತೀವಿ, ತರಕಾರಿ ಬೆಳಿತೀವಿ, ರಾಗಿ ಬೆಳಿತಾ ಇದೀವಿ, ಎಲ್ಲಾ ಬೆಳಿತೀವಿ. ಪ್ರತಿಯೊಂದ್ ಬೆಳೆ ಎಲ್ಲ ಬೆಳ್ಕೊಂತೀವಿ ನಾವೇನೆ. ಈಗ ಈ ಭೂಮಿನೆಲ್ಲ ತಗೋಬಿಟ್ರೆ ಏನ್ ಮಾಡ್ತೀರಿ ಇವುಗಳನ್ನೆಲ್ಲ ಇಟ್ಕೊಂಡು? ಎಲ್ಲಿ ಅದೇ ಡಿ.ಕೆ. ಶಿವಕುಮಾರ್ ಮನೆ ಹತ್ರ ಕೊಟ್ಟಾಕ್ಬೇಕಾಗುತ್ತೆ ನಾವು. ನಾವೇಂದು ಭೂಮಿ ಕೊಡೋಣ? ನಮ್ ತಾತನ ಆಸ್ತಿ ನಾವ್ ಯಾವ್ದೇ ಕಾರಣಕ್ಕೂ ಅವ್ರು 10 ಕೋಟಿ ಅಲ್ಲ 50 ಕೋಟಿ ಕೊಡ್ತೀವಿ ಅಂದ್ರೆ 1 ಇಂಚ್ ಜಾಗನೂ ನಾವ್ ಕೊಡಕ್ ತಯಾರಿಲ್ಲ. ಏನಕ್ರಿ ಸರ್? ಒಳ್ಳೆ ದುಡ್ಡು ಸಿಗುತ್ತಲ್ಲ, ಕೊಟ್ಟು ಬಿಡ್ಬೋದು. ಬೇಡ ಆ ದುಡ್ಡು ನಮ್ಗೆ ಅವ್ರು 10 ಕೋಟಿ ಕೊಟ್ರು ಬೇಡ. 10 ಕೋಟಿ ಕೊಡೋದು ಇದೆ, ನಾವ್ ದಿನ ದುಡ್ಕೊಂಡ್ ಸಿಗೋದ್ರಲ್ಲಿರೋ ನಿಮ್ದಿ. ಅವ್ನ್ 1,000 ಕೋಟಿ ಕೊಟ್ರು ಅದು ನಿಮ್ದಿ ಇರಲ್ಲ ನಮ್ಗೆ. ನಾವ್ ದುಡ್ಡು ತಿನ್ಬೇಕು ಅಂತ ಇಷ್ಟಪಡ್ತೀವಿ ಹೊರತು ತಗೊಂಡ್ ತಿನ್ನೋ ಅಂತ ಹಣೆ ಬರ ಇನ್ನೂ ಬಂದಿಲ್ಲ. ಬಂದಾಗ ನೋಡ್ಕೊಳ್ಳೋಣ. ಮಕ್ಳೆಲ್ಲ ಏನ್ ಮಾಡ್ತಾರೆ ನಿಮ್ಮ ಮಕ್ಳು ನಮ್ದು ಒಬ್ಬ ITI ಓದ್ತಾ ಇದ್ದಾನೆ. ಇನ್ನಿಬ್ರು ಇಲ್ಲೇ ಸ್ಕೂಲ್ಗೆ ಹೋಗ್ತಾ ಇದಾರೆ. ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದೀವಿ, ಏನ್ ಪ್ರೈವೇಟ್ ಸ್ಕೂಲ್ಗೆ ಹಾಕಿಲ್ಲ. ಓಕೆ. ಹ್ಮ್. ಬಟ್ ನೆಮ್ಮದಿಯಿಂದ ಜೀವನ ಮಾಡ್ತಿದ್ರು ರೈತರೆಲ್ಲ. ಇಲ್ಲಿಂದ ಇದೀವಿ ಸ್ವಾಮಿ. ಯಾವ ಕೋಟಿನೂ ಬೇಡ, ನಾವ್ 10 ರೂಪಾಯಿನೂ ಬೇಡ ನಮ್ಗೆ. ನಾವ್ ದುಡ್ಕೊಂಡ್ ಬೇಕಾದ್ರೆ ದುಡ್ಕೊಂಡ್ ತಿನ್ನೋ ಶಕ್ತಿ ನಮ್ಗೆ ಇನ್ನೂ ಐತೆ. ನಾವ್ ದುಡ್ಕೊಂಡ್ ತಿಂತೀವಿ. ನಮ್ಗೆ ಈಗ ದುಡ್ಡು ಬೇಕೇ ಆಗಿಲ್ಲ. ನಮ್ ಜಮೀನ್ ಇದ್ರು ಸಾಕು. ನಿಮಗ್ ಕೆಲ್ಸ ಕೊಡ್ತೀನಿ ಅಂತಾರೆ. ಏನ್ ಕೆಲ್ಸ ನೀವೇ ಕೊಡ್ತಾರ ಕೆಲ್ಸ ಸ್ವಾಮಿ? ಕೊಡ್ತೀರಾ? ನಾವೇ ಇಲ್ಲಿ 10 ಕೆಲ್ಸ ಕೊಡ್ತಾ ಇದೀನಿ. ಬನ್ನಿ ಸ್ವಾಮಿ, ಅಲ್ಲಿ ರಾಗಿ ಎತ್ತುತ್ತವ್ರ 5 ಜನ ಅವ್ರೆ. ಅಲ್ಲಿ ಬನ್ನಿ. ರೇಷ್ಮೆಗೆ ಔಷಧಿ ಹೊಡಿತಾ ಇದಾರೆ 3 ಜನ ಇದಾರೆ. ಡೈಲಿ 10 ಜನ ಕೆಲ್ಸ ಕೊಡ್ತೀವಿ. ಅವ್ರೇನ್ ಕೆಲ್ಸ ಕೊಡೋದು, ನಾವ್ ಹೋಗಿ ಅವ್ರ ಹತ್ರ ಏನ್ ಕೆಲ್ಸ ಮಾಡೋದು? ಬಿಡ್ದಿನ ಯಾಕೆ ಅವ್ರಿಗೆ ಹಠ ಯಾಕೆ ಬಿಡ್ದಿನೇ ಬೇಕು ಅಂತ? ಅವ್ರಿಗೆ ಬಿಡ್ದಿ ಈ ಕಡೆ ನಮ್ಮ ಇದು ನೀರಾವರಿ ಜಾಗ ಜಾಸ್ತಿ, ಬರಡು ಭೂಮಿ ಅಂತ ಹೇಳ್ಕೊಂಡಿದಾರಲ್ಲ ಡಿ.ಕೆ. ಶಿವಕುಮಾರ್ ಅವರು. ಅವ್ರಿಗೆ ಬಿಡ್ದಿನೇ ಬೇಕಂತ. ಈಗ ಆರ್ವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ, ಇಲ್ಲಿ ಟೊಯೋಟಾ ಆಗಿದೆ,
ಇನ್ನೇಂತಕ್ ಬೇಕಂತ ಈ ರೈತರು ದುಡ್ಕೊಂಡ್ ತಿನ್ನೋ ಭೂಮಿ ಮೇಲೆ ಎಂತಕ್ಕೆ ಇವ್ರಿಗೆ ಆಸೆ? ಹೌದು. ಯಾವ್ದಾರ ಭೂಮಿ ಅಲ್ಲಿ ರಾಯಚೂರು, ಗುಲ್ಬರ್ಗ, ಗದಗು ಅವ್ರು ಕರಿತವ್ರಲ್ಲ, ಹೋಗ್ ಮಾಡ್ರಿ ಅಲ್ಲಿ ಬೆಳಗಾವಿ ಆ ಕಡೆ ಸೈಡ್ ಮಾಡಿ. ನಮ್ಮ ಉತ್ತರ ಕರ್ನಾಟಕ ಅಲ್ಲಿ ಬಂದ್ರೆ ಪಾಪ ಅಲ್ಲಿಂದ ವಲಸೆ ಬಂದ್ ಪಾಪ ಇಲ್ಲಿ ಬೆಂಗಳೂರಲ್ಲಿ ದುಡಿತಾವ್ರೆ, ಟೊಯೋಟಾ ಹತ್ರ ದುಡಿತಾವ್ರೆ, ಆರೋಲಿ ಇಂಡಸ್ಟ್ರಿ ದುಡಿತಾವ್ರೆ. ಅದ್ರ ಬದಲು ಅವ್ರಿಗೆ ಕೆಲಸ ಕೊಡಿ, ಅಲ್ಲೇ ಇಂಪ್ರೂವ್ಮೆಂಟ್ ಮಾಡಿ. ಅಲ್ಲೇ ಮಾಡಿ, ಅಲ್ಲೇ ಫ್ಯಾಕ್ಟ್ರಿ ಮಾಡಿ, ಅವ್ರಿಗೆ ಕೆಲಸ ಕೊಡಿ. ಪಾಪ ಅವ್ರೇನ್ ಅಲ್ಲಿಂದ ಇಲ್ಲಿ ಗಂಟ ಬರ್ತಾರೆ 106 ಕಿಲೋಮೀಟರ್ ಪಾಪ ದುಡಿಯಕ್ಕೆ. ಹೌದು. ಅದನ್ನ ನಾವ್ ಅಲ್ಲೇ ಮಾಡಿ, ಅಲ್ಲೇ ಇಂಕ್ರಿಮೆಂಟ್ ಮಾಡಿ ಅವ್ರಿಗೆ ಕೊಡಿ ಕೆಲ್ಸನ. ಅವ್ರ ಪಾಪ ಅಲ್ಲಿಂದ ಬೆಂಗಳೂರಿಗೆ ಬರ್ಬೇಕು 600-700 ಕಿಲೋಮೀಟರ್ ಇಂದ. ಕರೆಕ್ಟ್. ಅವ್ರ ತಂದೆ ತಾಯಿನೆಲ್ಲ ಚೆನ್ನಾಗ್ ನೋಡ್ಕೊಂಡು ಡೈಲಿ ಮಕ್ಕ ನೋಡ್ಕೊಂಡು ಅಲ್ಲೇ ಇರ್ತಾರಪ್ಪ ಅವ್ರ ಊರಲ್ಲೇ. ಹೌದು. ಇಲ್ಲಿ ಬಂದ್ಬಿಟ್ಟು ಫಲವತ್ತಾದ ಭೂಮಿನ ನಾವು ಇದ್ ಮಾಡ್ತೀವಿ, ಗ್ರೀನ್ ಸಿಟಿ ಮಾಡ್ತೀವಿ, ಆ ಸಿಟಿ ಮಾಡ್ತೀವಿ ಅಂತ ಬಂದ್ಬಿಟ್ರೆ ಯಾರು ಬಿಟ್ ಕೊಡ್ತಾರೆ? ಯಾರೋ ಬಿಟ್ಕೊಡೋರು ಬಿಟ್ಕೊಡ್ಲಿ, ಅದು ಅವ್ರ ಇಷ್ಟ. ನಾವಂತೂ ನಮ್ ಜಮೀನ ಒಂದ್ ಇಂಚು ಎಲ್ಲ ಒಂದ್ ಅಡಿನೂ ಬಿಟ್ಕೊಡಲ್ಲ. ನಿಮ್ದು ಎಷ್ಟು ಎಕರೆ ಐತ್ರಿ ಸರ್? ನಮ್ದು ಇರೋದು ಕಮ್ಮಿ ಭೂಮಿನೇ, ಏನ್ ಜಾಸ್ತಿ ಇಲ್ಲ. 1 ಎಕರೆ 40 ಗುಂಟೆ ಇದೆ, 1 ಎಕರೆ 25 ಗುಂಟೆ ಇದೆ. ನಾವು ಬೇರೆಯವ್ರದೆಲ್ಲ ಗುತ್ತಿಗೆ ಮಾಡ್ಕೊಂಡು ನಾವು ಹೈನುಗಾರಿಕೆ ಮತ್ತೆ ರೇಷ್ಮೆ ಎಲ್ಲ ಬೆಳೀತಾ ಇದೀವಿ. ಓಕೆ. ಸಿಲ್ಕ್ ಮಿಲ್ಕ್ ಚೆನ್ನಾಗಿ ನಡೆಯುತ್ತೆ. ನಮ್ದು ಏನಿಲ್ಲ ಇಂತ ಕೆಲಸ ಅಂತೇನಿಲ್ಲ, ಎಲ್ಲಾ ಮಾಡ್ಕೊಂತೀವಿ ನಾವು ಸ್ವಂತ. ನಾವೇ ಆ ಕೆಲ್ಸಕ್ಕೆ ನಮ್ಮ ಹತ್ರ 5-6 ಜನ ಡೈಲಿ ಕೂಲಿ ಬೇಕೇ ಬೇಕು ನಮ್ಗೆ. ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ರಂತರ ನಿಮ್ದಿ ಅಲ್ರಿ ಸರ್? ಇದ್ರಲ್ಲಿರೋ ಖುಷಿ ಫಾರ್ಚುನರ್, ಇನೋವಾ, ಹೆಲಿಕಾಪ್ಟರ್ ಹೋದ್ರು ನಮ್ಗೆ ಈ ಖುಷಿ ಸಿಗಲ್ಲ. ಫುಲ್ ಎಸಿ ನಿಮ್ಗೆ, ಹಚ್ಚ ಹಸಿರ ಎಸಿ. ನಾನ್ ಎಸಿ ಅಂತೀರಾ, ಇದ್ರಲ್ಲಿರೋ ಸುಖ ಯಾವ ಕೋಟಿ ಇದ್ರು ನಮ್ಗೆ ಇಲ್ಲ. ಓಕೆ. ಈಗ ಜಮೀನೆಲ್ಲ ಮಾರಿದ್ರೆ ಫಾರ್ಚುನರ್ ತಗೋಬಹುದು, ಮತ್ತೊಂದ್ ತಗೋಬಹುದು ಅಂತಾರೆ. ನೆಮ್ಮದಿ ಸಿಗುತ್ತಾ ಸರ್ ಅದ್ರಲ್ಲಿ? ಆ ಫಾರ್ಚುನರ್ ಎಲ್ಲ ಇನೋವಾ ಅಲ್ಲ ಇನ್ನೋ ಹೇಳ್ತಾರಲ್ಲ, ಅದ್ರೆಲ್ಲ ಮುಂದೆ ಇವ್ 2 ಎತ್ತಿನ ಮುಂದೆ ನಿಲ್ಲು. ಇದ್ರ ಒಂಥರ ಬೆಳಗ್ಗೆ ಬಸವಣ್ಣನ ಮಕ ನೋಡ್ಬೇಕಂತೆ, ಫಾರ್ಚುನರ್ ಮಕ ನೋಡ್ಕೊಳಕಾಗತ್ತಾ? ಅದಕ್ಕೆ ನಾವು ದುಡ್ದಿ ಅಲ್ಲೆಲ್ಲ ಒಳ್ಳೆ ಕಮಾಯಿ ಬರುತ್ತಲ್ಲ ಅಂತವ್ರ ಅದ್ರ ಫಾರ್ಚುನರ್, ಇನೋವಾ ಇದ್ರಲ್ಲೆಲ್ಲ ಓಡಾಡ್ಬೋದು. ನಮ್ಮಂತ ರೈತರುಗಳೆಲ್ಲ ನಮ್ಗಿದೆ ಫಾರ್ಚುನರ್, ಇದೆ ಹೆಲಿಕಾಪ್ಟರ್, ಇದೆ ಫ್ಲೈಟ್, ಎಲ್ಲಾ ನಮ್ಗಿದೆ. ನಿಮ್ ಶಕ್ತಿ ನಮ್ಗಿದೆ ಶಕ್ತಿ ಎತ್ತು. ಕರೆಕ್ಟ್. ಇದಿಲ್ಲ ಅಂದ್ರೆ ನಮ್ಗ್ ಒಂದ್ ದಿನ ಅನ್ನನೇ ಇಲ್ಲ. ಬೆಳಗ್ಗೆ ಇದ್ ಗಾಡಿ ಕಟ್ಟಿದ್ರೆ ನಮ್ಗ್ ಒಂಥರ ಏನೋ ಕೋಟಿ ಸಿಕ್ತಂಗೆ. ಅವ್ರು ಕೂಡ ಕೋಟಿ ನಮ್ಗೆ ಅಂತ ಬೇಕು, ನಮ್ಗೆ ಇದ್ರಲ್ಲೇ ಸಿಗುತ್ತೆ ತೃಪ್ತಿ, ಕೋಟಿ ಸುಖ. ಹೆಂಗಿರುತ್ತೆ ಸರ್ ಫೀಲಿಂಗು ಗಾಳಿ ಬರುವಾಗ? ಗಾಳಿ, ನಳ್ಳು, ಬಿಸಿಲು ಎಲ್ಲಾದ್ರಲ್ಲೂ ದುಡಿತೀವಿ. ಮಳೆ, ಗುಡುಗು, ಮಿಂಚು ಯಾವ್ದು ನೋಡಲ್ಲ. ನಮ್ಗೆ ಅದ್ರಲ್ಲೇ ಖುಷಿ. ನಾವ್ ದುಡ್ಕೊಂಡ್ ತಿನ್ನಕ್ಕೆ ಖುಷಿ, ಕುತ್ಕೊಂಡ್ ತಿನ್ನೋ ಅಂತ ಹಣೆ ಬರ ಇನ್ನೂ ಭಗವಂತ ಕೊಟ್ಟಿಲ್ಲ. ಕೊಟ್ಟಂತ ಕಾಲಕ್ಕೆ ನೋಡ್ಕೊಳಣ. ಕರೆಕ್ಟ್. ನಾವು ಮಾತ್ರ ಯಾವ್ದೇ ಕಾರಣಕ್ಕೂ 1 ಇಂಚೆಲ್ಲ ಒಂದ್ ಅಡಿನೂ ಬಿಡಲ್ಲ. 50 ಕೋಟಿ ಎಲ್ಲ 1000 ಕೋಟಿ ಕೊಡ್ತೀನಪ್ಪ ಅಂದ್ರೆ ನಾವು ಬಿಟ್ಕೊಡಕ್ ತಯಾರಿಲ್ಲ. ಜೀವ ಬಿಟ್ಟ ಭೂಮಿ ಮಾತ್ರ ಬಿಡಕ್ ಹೋಗಲ್ಲ. ನಮ್ಗೆ ಇದೇ ಖುಷಿ ನಮ್ಗಿರೋದು. ಓಕೆ. ವೆಲ್ ವೀಕ್ಷಕರೇ, ನೋಡಿ ಎತ್ತಿನ ಬಂಡಿಯಲ್ಲಿ ಅದ್ಭುತವಾದಂತಹ ಸವಾರಿ, ಹಚ್ಚ ಹಸಿರ ವಾತಾವರಣ, ಶ್ರಮ, ಅದರ ಜೊತೆಗೆ ನೋಡಿ ಇಲ್ಲೆಲ್ಲವೂ ಕೂಡ ಎಲ್ಲೂ ನಿಮಗೆ ಬರಡು ಭೂಮಿ ಕಾಣ ಸಿಗೋದಿಲ್ಲ. ಎಲ್ಲ ಹಚ್ಚ ಹಸಿರ ವಾತಾವರಣ. ನೋಡಿ ಅಲ್ಲೇ ರಾಗಿ ಹಾಕಿರೋದು ನಾನು 2 ಎಕರೆಲ್ಲಿ ಹಾಕಿದ್ದೀನಿ. ನೋಡಿ ಅಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ, ಅಡಿಕೆನೂ ಇದೆಯಲ್ಲ. ಅಡಿಕೆ ಇದು ಇಲ್ಲಿ ನೋಡಿ ನಾವು ಬೆಳೀತಾ ಇದೀವಿ. ಯಾವ್ದು ಬರಡು ಭೂಮಿ ಇದೆ ತೋರಿಸಿ, ಒಂದೇ ಒಂದು ಅರ್ಧ ಅಡಿ ತೋರಿಸಿ, ಯಾವ್ದಾರ ನೀರಾವರಿ ಇಲ್ದಿರೋ ಜಾಗ ತೋರಿಸಿ. ಈ ಕಡೆಗೂ ನೋಡಿ, ನಿಮ್ ಕಣ್ಣೆಲ್ಲಿವರೆಗೂ ಕಾಣಿಸ್ತದ ಅಲ್ಲಿವರೆಗೂ ನೋಡಿ, ಯಾವ್ದಾರ ಬರಡು ಭೂಮಿ ಕಾಣಿಸ್ತಾ ಇದೆ? ಅಲ್ಲೆಲ್ಲ ಬಯಲ್ಸೀಮೆಯಲ್ಲಿ ಈ ತರ ಬೆಳೆಯಕ್ ಆಗಲ್ಲ, ರೈತರು ನೀರ್ ಬೇಕು ಅಂತಾರೆ. ಇಲ್ಲೆಲ್ಲ ಇಷ್ಟ ಚೆನ್ನಾಗೈತ್ರಿ. ನಮ್ಗಿಲ್ಲಿ ನೀರು ಸೌಕರ್ಯ ಚೆನ್ನಾಗೈತೆ. ನಾವ್ 2 ಕಿಲೋಮೀಟರ್ ಇಂದ ನಾನು ಹೊಲಕ್ ನೀರ್ ತಂದಿದ್ದೀನಿ ವೃಷಭಾವತಿ ಕೆರೆಯಿಂದ. ಚಾನಲ್ ಇದೆಯಲ್ಲ, ಎಷ್ಟು ಖರ್ಚು ಮಾಡಿದ್ರಿ ಅದಕ್ಕೆಲ್ಲ? ಅದಕ್ಕೆ ನಾವು ಅವಾಗ್ಲಿಂದ ಇದ್ರಲ್ಲೇ 6 ಲಕ್ಷ ರೂಪಾಯಿ ಖರ್ಚಾಗಿತ್ತು. 6 ಲಕ್ಷ ರೂಪಾಯಿ ಕೊಟ್ಟಿ ಮೋಟರ್ ಹಾಕಿ ಅಲ್ಲಿಂದ ಚಾನಲ್ ಇಂದ 2 ಕಿಲೋಮೀಟರ್ ನೀರ್ ತಂದಿ ನಾವು ರೇಷ್ಮೆ, ಭತ್ತ, ರಾಗಿ ಎಲ್ಲಾ ಬೆಳ್ಕೊಂಡ್ ತಿಂತಾ ಇದೀವಿ. ಬಟ್ ಈ ಭೂಮಿ ತಾಯಿ ನಿಮ್ ಕೈ ಬಿಟ್ಟಿಲ್ಲ. ನಮ್ಮನ್ನ ಯಾವ್ದೇ ಕಾರಣಕ್ಕೂ ನಾವ್ ಸಾಯೋವರೆಗೂ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ. ಯಾಕಂತೆ ಸರ್ ಈ ವಕ್ರ ದೃಷ್ಟಿ ಯಾಕೆ ಬಿತ್ತಂತೆ? ಯಾರ್ದು ಐಡಿಯಾ ಇದು? ಯಾರ್ದೋ ಏನಂತ ಹೇಳೋಣ ಸ್ವಾಮಿ. ಅವಾಗೇನೋ ನಮ್ಮ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರು ಮಾಡಿದ್ರು 2006ರಲ್ಲಿ. ಅವಾಗ ಮಾಡಿದ್ರೆ ಇವತ್ತು ನಮ್ಗೆ ಆಗಿನ ರೈಟ್ ಅವಾಗೇನು 30 ಲಕ್ಷ ಫಿಕ್ಸ್ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಅವತ್ತಿನ ರೈಟ್ ಅಲ್ಲಿ ಮಾಡಿದ್ರೆ ಅವತ್ ನಾವು 5 ಎಕರೆ ಜಮೀನ್ ತೆಗೀವಿ. ಇವಾಗ ಬರೀ 10 ಅಡಿ ಜಮೀನ್ ತೆಗಿಯಕ್ಕಾಗಲ್ಲ. ಇವಕ್ಕೆ ರೂಟ್ ಗೊತ್ತಾಗ್ಬಿಡುತ್ತಾ ಸರ್? ರೂಟ್ ಇದೆ, ಸ್ಟಾಪ್, ಅದಕ್ಕೆ ನಿಂತ್ಕೊಂಡು. ಇಲ್ಲ ಸ್ಟಾಪ್. ಹೆಂಗ್ ಗೊತ್ತಾಗ್ತದೆ ಇದಕ್ಕೆ? ಆಟೋಮೆಟಿಕ್ ನಾವ್ ಮೇಲ್ಗಡೆ ಇಲ್ಲ ಬಿಟ್ಬಿಟ್ರು ಉಡಿ ಹೋಯ್ತಾವೆ ಮನೆ ಹತ್ರಕ್ಕೆ. ಆ ಕರುಗಳು ಅಷ್ಟೇ ಮೇಯಕ್ ಬಿಟ್ಟಿರ್ತೀವ, ಅವು ಕರೆಕ್ಟ್ ಆಗಿ 5:30-6 ಗಂಟೆ ಅವಷ್ಟವೇ ಮನೆಗೆ ಬರ್ತಾ ಇರ್ತವೆ. ದಾರಿ ಹುಡ್ಕೊಂಡು ಅವೇ ಬರ್ತಾವೆ ಎಲ್ಲಾರ ಬಿಡಿ. ಈಗಿಂತ ಇದೇ ಚೆನ್ನಾಗಿದೆಯಲ್ರಿ ಸರ್ ಟೆಕ್ನಾಲಜಿ? ಇದೆಲ್ಲ ಮಂಡ್ಯ ಸೈಡ್ ಗಾಡಿ ಇದು. ಹೌದಾ? ನಮ್ಗೆ ಇಷ್ಟ ಆಗಿ ತಗೊಂಡ್ಬಂದದ್ದು. ಸೂಪರ್. ಕಬ್ಬಡಿ ಗಾಡಿ. ನಾವು ಫಸ್ಟ್ ಎಲ್ಲ ವ್ಯವಸಾಯನೇ. ನಾವು ಕಬ್ಬಡಿ ಪುಂಗ್ನೂರ್ ಲಾರಿ ಬರ್ತಿತ್ತು, 25 ಟನ್ ತುಂಬೋದು. ಅದ್ರಾಗ ಕಬ್ಬಡಿ ಗದ್ದೆಯಿಂದ ಈಚೆಗೆ ಲಾರಿ. ಇದು ಯಾವ ತಳಿ? ಇದಾ ನಾಟಿ ಕ್ರಾಸ್ ಇದೆ, ಒಂದ್ ಸ್ವಲ್ಪ ನಾಟಿನೇ. ಸೂಪರ್ ಬಿಡಿ ಸರ್. ಒಟ್ಟು ನೆಮ್ಮದಿ ಜೀವನ ಮಾಡ್ತಿದ್ದೀರಿ ನಮ್ ರೈತರು ಬಿಡದಿಯಲ್ಲಿ. ನೆಮ್ಮದಿ ಜೀವನ ಇನ್ನೆಲ್ಲೂ ಸಿಗಲ್ಲ. ಎಷ್ಟು ಕೋಟಿ ಏನ್ ಚಿನ್ನ ಇದ್ರು ಅಷ್ಟೇ,
ನಮ್ ಮಣ್ಣಿರ್ಬೇಕು, ಚಿನ್ನ ಬೇಡ ನಮ್ಗೆ. Correct. ನಮ್ ಭೂಮಿ ತಾಯಿ ಇರ್ಲಿ, ನಮ್ ಮಣ್ಣಿರ್ಲಿ. ಓಕೆ ನಮ್ಗೆ ಅವ್ರು ಕೊಡೋದ್ ಚಿನ್ನನೂ ಬೇಡ, ಬಂಗಾರ ಬೇಡ, ಅವ್ರ ದುಡ್ಡು ಬೇಡ. ಓಕೆ ಬೇಕಾದ್ರೆ ನಾವೇ ಕೂಲಿ ಕೊಡ್ತೀವಿ, ಡೈಲಿ ಬರ್ಲಿ. ಹ್ಮ್ ನಾವೇ ಜನಕ್ಕೆ ಅನ್ನ ಹಾಕಿ ಕರೆಕ್ಟ್ ಕೂಲಿ ಕೊಟ್ಟು ಕಳಿಸ್ತೀವಿ. ಡೈಲಿ 600 ರೂಪಾಯಿ ಕೊಡ್ತೀವಿ. ನಮ್ ಪಕ್ಕ ಪರ್ಮನೆಂಟ್ ಆಗಿ ಬರ್ತಾ ಇದಾರೆ ರೇಷ್ಮೆ ಹುಳುಗ್ ಸೊಪ್ಪು ಯಾಕೆ. 15,000 ತಿಂಗಳಿಗೆ. ಹಾ. ಡೈಲಿ 600 ರೂಪಾಯಿ ಕೊಟ್ಟು ಅವ್ರಿಗೆ ಬೀಡಿ, ಬೆಂಕಿ ಪಟ್ನ, ಊಟ, ನಾಷ್ಟ, 2 ಟೈಮ್ ಟೀ ಎಲ್ಲಾ ಕೊಡ್ತೀವಿ. ಓಕೆ ಆ ಫ್ಯಾಕ್ಟ್ರಿಗೆ ಹೋದ್ರ ಆ ತರ ಕೊಡ್ತಾನ? ಅಲ್ಲಿ ಎದೊಳಲಿ ಅಲ್ಲಿ ಅದ್ ಮಾಡೋ ಇದ್ ಮಾಡೋ ಅಂತಾರೆ. ನಾವ್ ಓದಿಲ್ಲ ಬಾತ್ರೂಮ್ ತೊಳಿಯಕ್ ಹೋಗೋಣ. ಕರೆಕ್ಟ್. ಇಲ್ಲಿ ನಾವು ಗೇಕೊಂಡು ನೆಮ್ಮದಿಯಾಗಿದ್ದೀವಿ. ಅವನ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಹಣೆ ಬರ ಅಂತ ನಮ್ ತಾತನಸ್ತಿ ಬಿಟ್ಬಿಟ್ಟು. ಕರೆಕ್ಟ್. ನಮ್ಗ ಅದು ಬೇಕೇ ಆಗಿಲ್ಲ. ಯಾರ ಕೊಡೋರ್ ಕೊಟ್ಕೊಳ್ಳಿ, ನಮ್ಗಂತೂ ನಾವ್ 1 ಇಂಚು ಕೊಡಲ್ಲ. ಓಕೆ ವೀಕ್ಷಕರೇ ನೋಡಿ, ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಹೇಗೆ ಅನ್ನದಾತ ತನ್ನ ಶ್ರಮದ ಮೂಲಕ ತಾನು ನಂಬಿರುವಂತ ಈ ಭೂಮಿ ತಾಯಿಯನ್ನ ಬಿಡೋದಿಲ್ಲ ಅಂತ ಹಠ ಸಾಧಿಸ್ತಾ ಇದ್ದಾನೆ. ಮತ್ತು ಈ ಹಠ ಸಾಧಿಸೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ. ಆದ್ರೆ ಇದನ್ನ ಕಬಳಿಸ್ಕೊಂಡು ನಾನು ಕಿತ್ಕೊಂಡು ತಿಂದ್ಬಿಡ್ತೀನಿ ಅನ್ನುವಂತಹ ದಾಷ್ಟ್ಯ ಮನಸ್ಥಿತಿ ಇದೆಯಲ್ಲ, ಅದೊಂದು ದೊಡ್ಡ ದುರಂತ. ಬನ್ನಿ ಇನ್ನೊಂದಷ್ಟು ರೈತರನ್ನ ಮಾತಾಡಿಸ್ತಾ ಹೋಗೋಣ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಹೋಗ್ತಾ ಇದೀವಿ. ತೋಟಗಳಲ್ಲಿ ಅಡಿಕೆ ತೋಟಕ್ಕೆ ಹೋಗೋಣ, ತೆಂಗಿನ ತೋಟಕ್ಕೆ ಹೋಗೋಣ. ಅದ್ರ ಜೊತೆಗೆ ಹೆಣ್ಮಕ್ಳು ಕೃಷಿಯಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ.